ಪ್ರೀವಿಯಸ್ ಕ್ಲಾಸಲ್ಲಿ 32 ಪ್ರಾಬ್ಲಮ್ಸ್ ಕಂಪ್ಲೀಟ್ ಆಗಿತ್ತು. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 33. ಇದು ಈಸಿದೆ. If f from R to R defined by f of x is equal to x cube minus 1, then f inverse of minus 2, 0, 7. ಹೌದಾ? 3 ಎಲಿಮೆಂಟ್ಸ್ ಇಂದ f ಇನ್ವರ್ಸ್ ಕೇಳಿದ್ದಾರೆ. ಒಂದೊಂದನ್ನೇ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗುದು. ಹೌದಾ? ನೋಡಿ ಈಗ ನಾವು f ಇನ್ವರ್ಸ್ ಆಫ್ ಮೈನಸ್ 2 ನಾವು y ಅನ್ಕೊಂಡೆ ಅಂದ್ರೆ ಮೈನಸ್ 2 ಇಸ್ ಈಕ್ವಲ್ ಟು ಎಫ್ ಆಫ್ y ಆಗುತ್ತೆ. ಹೌದಾ? ಅಂದ್ರೆ ಮೈನಸ್ 2 ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 1 ಅಲ್ಲ, ಸಾರಿ, ಎಫ್ ಆಫ್ y ಅಂದ್ರೆ y ಕ್ಯೂಬ್ ಮೈನಸ್ 1 ಅಲ್ಲ. ನೋಡಿ ಮೈನಸ್ 1 ಈ ಕಡೆ ತಗೊಂಡೆ ಅಂದ್ರೆ ಮೈನಸ್ 2 ಪ್ಲಸ್ 1 ಇಸ್ ಈಕ್ವಲ್ ಟು y ಕ್ಯೂಬ್ ಅಂದ್ರೆ y ಕ್ಯೂಬ್ ಇಸ್ ಈಕ್ವಲ್ ಟು ಮೈನಸ್ 1 ಬಂತು. ಅಂದ್ರೆ y ಈಕ್ವಲ್ ಟು ಮೈನಸ್ 1 ಬರುತ್ತೆ. ನೋಡಿ ಇನ್ನೂ 2 ರೂಟ್ ಬರಿಬಾರ್ದಲ್ಲಿ, ಯಾಕಂದ್ರೆ ಉಳಿದಿರೋ ಇನ್ನೂ 2 ರೂಟ್ ಕಾಂಪ್ಲೆಕ್ಸ್ ನಂಬರ್ ಆಗುತ್ತೆ. ಇಲ್ಲಿ ಫಂಕ್ಷನ್ ಫ್ರಮ್ ರಿಯಲ್ ಟು ರಿಯಲ್ ಅಂತ ಹೇಳಿದ್ದಾರೆ. ಹೌದಾ? ಅದಕ್ಕೆ ಒಂದು ವ್ಯಾಲ್ಯೂ ಅಂತೂ ಮೈನಸ್ 1 ಬಂತು. ನೆಕ್ಸ್ಟ್ ನೋಡಿ ಅದೇ ತರ ಉಳಿದಿರೋದಕ್ಕೂ ಕ್ಯಾಲ್ಕುಲೇಟ್ ಮಾಡಬೇಕು. ನಾವು ಎಫ್ ಇನ್ವರ್ಸ್ ಆಫ್ 0 ಅಂದ್ರೆ y ತಗೊಂತೀನಿ. 0 ಇಸ್ ಈಕ್ವಲ್ ಟು ಎಫ್ ಆಫ್ y ಆಯ್ತು. 0 ಇಸ್ ಈಕ್ವಲ್ ಟು y ಕ್ಯೂಬ್ ಮೈನಸ್ 1 ಆಯ್ತು. ಹಾಗಾದ್ರೆ y ಕ್ಯೂಬ್ ಇಸ್ ಈಕ್ವಲ್ ಟು 1 ಅಂದ್ರೆ y ಇಸ್ ಈಕ್ವಲ್ ಟು 1. 2 ವ್ಯಾಲ್ಯೂ ಬಂತು. ನೆಕ್ಸ್ಟ್ ಇನ್ನೊಂದು 7 ಚೆಕ್ ಮಾಡ್ಬೇಕಷ್ಟೆ. ನಾವು ಎಫ್ ಇನ್ವರ್ಸ್ ಆಫ್ 7 ಅಂದ್ರೆ y, 7 ಇಸ್ ಈಕ್ವಲ್ ಟು ಎಫ್ ಆಫ್ y ಅಂದ್ರೆ 7 ಇಸ್ ಈಕ್ವಲ್ ಟು y ಕ್ಯೂಬ್ ಮೈನಸ್ 1. ಮೈನಸ್ 1 ಈ ಕಡೆ ತಗೊಂಡ್ವಿ ಅಂದ್ರೆ 7 ಪ್ಲಸ್ 1 ಇಸ್ ಈಕ್ವಲ್ ಟು y ಕ್ಯೂಬ್ ಅಂದ್ರೆ y ಕ್ಯೂಬ್ ಇಸ್ ಈಕ್ವಲ್ ಟು 8. ಅಂದ್ರೆ y ಕ್ಯೂಬ್ ಇಸ್ ಈಕ್ವಲ್ ಟು 8 ನ ಹೇಗೆ ಬರೀಬಹುದು? 2 ಕ್ಯೂಬ್ ಅಲ್ಲ, ಅಂದ್ರೆ y ಇಸ್ ಈಕ್ವಲ್ ಟು 2 ಬರುತ್ತೆ. ಅಂದ್ರೆ y ಈಕ್ವಲ್ ಟು ಮೈನಸ್ 1, y ಈಕ್ವಲ್ ಟು 1, y ಇಸ್ ಈಕ್ವಲ್ ಟು 2 ಬಂತು. ಹೌದಾ? therefore f ಇನ್ವರ್ಸ್ ಆಫ್ ಮೈನಸ್ 2, 0, 7 ಇಸ್ ಈಕ್ವಲ್ ಟು ಏನೇನು ಬರುತ್ತೆ? ಮೈನಸ್ 1, 1, 2 ಬರುತ್ತೆ ಅಷ್ಟೇ. ಹೌದಾ? ಒಂದು ಆಪ್ಷನ್ 1 ಬರುತ್ತೆ. ಆಯ್ತಲ್ಲ? ಈಸಿದೆ. ಡೈರೆಕ್ಟ್ ಆಗಿ ಎಲ್ಲಾ ಎಲಿಮೆಂಟ್ ಇಂದು ಇನ್ವರ್ಸ್ ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡಬೇಕು. ಹೌದಾ? ನೆಕ್ಸ್ಟ್ ನೋಡಿ 34. ದ ಇನ್ವರ್ಸ್ ಆಫ್ ದ ಫಂಕ್ಷನ್ ಕೇಳಿರೋದಲ್ಲ. ನೋಡಿ ಇನ್ವರ್ಸ್ ಆಫ್ ದ ಫಂಕ್ಷನ್ ನ ಡೈರೆಕ್ಟ್ ಆಗಿ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತೇಳಿ ಗೊತ್ತಿರ್ಬೇಕು. ಯಾವಾಗ್ಲೂ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಅನ್ಕೊಂಡ್ಬಿಟ್ಟು ಎಕ್ಸ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೇಕಷ್ಟೇ. ಹೌದಾ? ನೋಡಿ ಯಾವಾಗ್ಲೂ ಎಫ್ ಆಫ್ ಎಕ್ಸ್ ನ ವೈ ಅನ್ಕೊಂಡು ಎಕ್ಸ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಅಂದ್ರೆ ಇಲ್ಲಿ ನೋಡಿ ಏನ್ ತಗೊಂತೀವಿ, ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 10 power x minus 10 power minus x divided by 10 power x plus 10 power minus x. ಹೌದಾ? ದಟ್ ಈಸ್ ಈಕ್ವಲ್ ಟು y ಅನ್ಕೊಂಡ್ಬಿಡ್ತೀನಿ. ಈ ನೋಡಿ ಇದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಈಗ x ನ ಕಂಡುಹಿಡಿಬೇಕು. ಹೌದಾ? ಅದಕ್ಕೆ ಯಾವ ತರ ಮಾಡ್ಕೊಂತೀನಿ ಅಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ 10 power x minus 10 power minus x is equal to y into 10 power x plus 10 power minus x. ಇಷ್ಟು ಬರುತ್ತಲ್ಲ? ಹಾಗಾದ್ರೆ ಇಲ್ಲಿ 10 power x minus 10 power minus x is equal to y into 10 power x plus 10 power minus x ನ 1 by 10 power x ಅಂತ ಬರೀಬಹುದು. ಹೌದಾ? ಅದೇ ತರ ಇಲ್ಲೂ ಅಷ್ಟೇ 10 power minus x ನ 1 by 10 power x ಬರ್ಕೊಂಡ್ಬಿಡ್ತೀನಿ. ಇದು 10 power x ಇನ್ನ LCM ತಗೊಂಡ್ವಿ ಅಂದ್ರೆ ಇಲ್ಲಿ ಏನ್ ಬರ್ಬೋದು? 10 power x whole square minus 1 by 10 power x is equal to y into. ಇಲ್ಲೂ 10 power x ನ LCM ತಗೊಂಡ್ವಿ ಅಂದ್ರೆ 10 power x into 10 power x ಅಂದ್ರೆ 10 power x whole square plus 1 by 10 power x. ಹೌದಾ? ಇಷ್ಟು ಬರುತ್ತಲ್ಲ? ನೋಡಿ 10 power x 10 power x ಕ್ಯಾನ್ಸಲ್ ಮಾಡ್ಕೊಬೋದಲ್ಲ ಎರಡು ಕಡೆ. ಈಗಾಗದಲ್ಲಿ 10 power x whole square minus 1 is equal y ಇಂದ ಮಲ್ಟಿಪ್ಲೈ ಮಾಡಿದ್ರೆ y into 10 power x whole square
ಪ್ಲಸ್ ವೈ. ಹೌದಾ? ನೋಡಿ ಎಕ್ಸ್ ನೆಲ್ಲ ಎಲ್ ಎಚ್ ಎಸ್ ತಗೊಂತೀನಿ, ವೈ ಇರೋ ಟರ್ಮ್ ನ ಉಳಿದಿರೋ ಟರ್ಮ್ ನೆಲ್ಲ ಆರ್ ಎಚ್ ಎಸ್ ತಗೊಂತೀನಿ. ಎಕ್ಸ್ ಟರ್ಮ್ ಎಲ್ಲ ಎಲ್ ಎಚ್ ಎಸ್ ತಗೋಬೇಕು. ಅಂದ್ರೆ ಈ ಟರ್ಮ್ ನ ಎಲ್ ಎಚ್ ಎಸ್ ತಗೊಂಡೆ ಅಂದ್ರೆ 10 power x ಹೋಲ್ ಸ್ಕ್ವೇರ್ ಮೈನಸ್ ವೈ ಇಂಟು 10 power x ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 1 ಆರ್ ಎಚ್ ಎಸ್ ಬಂತು ಅಂದ್ರೆ ಪ್ಲಸ್ 1 ಆಗುತ್ತಲ್ಲ, ಈಗ 1 ಪ್ಲಸ್ ವೈ. ನೋಡಿ ಎರಡರಲ್ಲೂ 10 power x ಹೋಲ್ ಸ್ಕ್ವೇರ್ ಕಾಮನ್ ತಗೊಂಡೆ ಅಂದ್ರೆ 1 ಮೈನಸ್ ವೈ ಇಸ್ ಈಕ್ವಲ್ ಟು 1 ಪ್ಲಸ್ ವೈ. ಹೌದಾ? 10 power x ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಪ್ಲಸ್ ವೈ ಬೈ 1 ಮೈನಸ್ ವೈ ಮಾಡ್ಕೊಂತೀವಿ. ಹೌದಾ? ಈಗ ನೋಡಿ ಸ್ಕ್ವೇರ್ ರೂಟ್ ಅನ್ನು ಬೋತ್ ಸೈಡ್ ಮಾಡ್ಕೊಂಡೆ ಅಂದ್ರೆ 10 power x is equal to root of 1 plus y by 1 minus y. ಹೌದಾ? ನೋಡಿ ನಮಗೆ ಇದರಲ್ಲಿ x ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ಲಾಗ್ ಬೇಸ್ 10 ಅನ್ನು ಬೋತ್ ಸೈಡ್ ಮಾಡ್ಕೊಂತೀನಿ. ಲಾಗ್ ಬೇಸ್ 10 power x is equal to ಲಾಗ್ ಬೇಸ್ 10 ರೂಟ್ ಆಫ್ 1 plus y by 1 minus y ಬರೀಬೋದಲ್ಲ. ನೋಡಿ ಲಾಗ್ m ಪವರ್ n ತರ ಇದೆ. ಲಾಗ್ m ಪವರ್ n ಅಂದ್ರೆ n ಲಾಗ್ m ತಾನೆ, ಅದಕ್ಕೆ x ಲಾಗ್ 10 ಬೇಸ್ 10 is equal to ಲಾಗ್ ಬೇಸ್ 10 ಇದನ್ನ ರೂಟ್ ನ ಹೋಲ್ ಪವರ್ 1/2 ಅಂತ ಬರೀಬಹುದು. ಹೌದಾ? ನೋಡಿ ಲಾಗ್ 10 ಬೇಸ್ 10 ಅಂತ ಹೇಳಿದ್ರೆ 1 ಆಗ್ಬಿಡುತ್ತೆ. ಅಂದ್ರೆ ಇದು x ಇಂಟು 1 is equal to ಲಾಗ್ m ಪವರ್ n ತರ ಇದೆ, ಅದಕ್ಕೆ y ಇಂಟು ಲಾಗ್ ಆಫ್ ಹಾಫ್ ಇಂಟು ಲಾಗ್ ಆಫ್ 1 ಪ್ಲಸ್ ವೈ ಬೈ 1 ಮೈನಸ್ ವೈ ಬರುತ್ತೆ. ಯಾಕಂದ್ರೆ ಲಾಗ್ m ಪವರ್ n ಅಂದ್ರೆ n ಲಾಗ್ m ತಾನೆ, ಅದಕ್ಕೆ ಹಾಫ್ ಲಾಗ್ 1 ಪ್ಲಸ್ ವೈ ಬೈ 1 ಮೈನಸ್ ವೈ ಬರುತ್ತೆ. ಹೌದಾ? ನೋಡಿ ಎಕ್ಸ್ ವ್ಯಾಲ್ಯೂ ಏನ್ ಬರುತ್ತಲ್ಲ ಅದನ್ನೇ ಇನ್ವರ್ಸ್ ಅಂತ ಹೇಳ್ತೀವಿ. ದೇರ್ಫೋರ್ ಎಫ್ ಇನ್ವರ್ಸ್ ಆಫ್ ವೈ ನ ಏನ್ ಬರಿಬಹುದು ಅಂದ್ರೆ ಹಾಫ್ ಇಂಟು ಲಾಗ್ ಆಫ್ 1 ಪ್ಲಸ್ ವೈ ಬೈ 1 ಮೈನಸ್ ವೈ. ಅದನ್ನ ಬೇಕಾದ್ರೆ ಎಕ್ಸ್ ಅಲ್ಲೂ ಬರಿಬಹುದು. ಇದನ್ನೇನಾದ್ರು ಎಕ್ಸ್ ಅಲ್ಲಿ ಬರ್ಕೊಂಡ್ವಿ ಅಂದ್ರೆ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಬೈ 1 ಮೈನಸ್ ಎಕ್ಸ್ ಬರುತ್ತೆ. ಹೌದಾ? ಅಂದ್ರೆ ಆನ್ಸರು ಹಾಫ್ ಇಂಟು ಲಾಗ್ ಆಫ್, ನೋಡಿ ಎಲ್ಲ ಕಡೆ ಬೇಸ್ 10 ಇದೆ, ಬೇಸ್ 10 ಬರ್ಕೋಬಹುದು. 1 ಪ್ಲಸ್ ಎಕ್ಸ್ ಬೈ 1 ಮೈನಸ್ ಎಕ್ಸ್ ಬೇಸ್ 10 ಬರುತ್ತೆ, ಅಂದ್ರೆ ಆಪ್ಷನ್ 2 ಬರುತ್ತಲ್ಲ. ಹೌದಾ? ನೋಡಿ ಇಲ್ಲಿ ಯಾವ ತರ ಮಾಡ್ಕೊಂಡ್ವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕು. ನೋಡಿ ಹೇಗ್ ಮಾಡ್ಕೊಂತೀವಿ ಅಂದ್ರೆ ಯಾವಾಗ್ಲೂ ಇನ್ವರ್ಸ್ ಕೇಳಿದ್ರು ಅಂದ್ರೆ ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಅನ್ಕೊಳ್ಳಿ, ಲಾಸ್ಟ್ಗೆ ಎಕ್ಸ್ ಇನ್ ಟರ್ಮ್ಸ್ ಆಫ್ ವೈ ಬರ್ಬೇಕು. ನೋಡಿ ಇಲ್ಲಿ ಎಕ್ಸ್ ಇನ್ ಟರ್ಮ್ಸ್ ಆಫ್ ವೈ ಬಂದಿದೆ. ಹೌದಾ? ಎಕ್ಸ್ ಇಸ್ ಈಕ್ವಲ್ ಹಾಫ್ ಇಂಟು ಲಾಗ್ ಆಫ್ 1 ಪ್ಲಸ್ ವೈ ಬೈ 1 ಮೈನಸ್ ವೈ, ಅಂದ್ರೆ ಎಕ್ಸ್ ಇನ್ ಟರ್ಮ್ಸ್ ಆಫ್ ವೈ ಇದೆ. ಯಾವಾಗ್ಲೂ ಎಕ್ಸ್ ಇನ್ ಟರ್ಮ್ಸ್ ಆಫ್ ವೈ ಬರೋ ಹಾಗೆ ಮಾಡ್ಕೋಬೇಕು. ಆಯ್ತಲ್ಲ? ನೆಕ್ಸ್ಟ್ ಅಲ್ಲಿ ಇಲ್ಲಿ ಏನ್ ಬಂದಿರುತ್ತಲ್ಲ ಅದಕ್ಕೆ ಏನಂತ ಹೇಳ್ತೀವಿ ನಾವು, ಅದಕ್ಕೆ ಇನ್ವರ್ಸ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ನೆಕ್ಸ್ಟ್ ನೋಡಿ ಇಷ್ಟ ಐಡಿಯಾ ಕರೆಕ್ಟ್ ಆಗಿ ಗೊತ್ತಿರ್ಬೇಕು ನಮಗೆ ಇಲ್ಲಿ. ನೆಕ್ಸ್ಟ್ ಒಂದು ನೋಡಿ, ನೆಕ್ಸ್ಟ್ ನೋಡಿ ಇಲ್ಲಿ ಇಂಪಾರ್ಟೆಂಟ್ ನಮಗೆ ಲಾಗ್ ಇಂದ ಐಡಿಯಾ ಎಲ್ಲ ಗೊತ್ತಿರಬೇಕು. ಎಷ್ಟೊಂದ್ ಕಡೆ ಯೂಸ್ ಮಾಡ್ಕೊಂತೀವಿ. ಈಗ ನೋಡಿ ನೋಟ್ ಬರ್ಕೊಂತೀನಿ. ಲಾಗ್ ಇಂದ ಮಿನಿಮಮ್ ಇಷ್ಟ ಐಡಿಯಾ ಗೊತ್ತಿರಬೇಕು. ಒಂದೇದು ನೋಡಿ, ಲಾಗ್ ಎಂ ಎನ್ ಇತ್ತು ಅಂದ್ರೆ ಲಾಗ್ ಎಂ ಪ್ಲಸ್ ಲಾಗ್ ಎನ್ ಬರ್ಕೊಂತೀವಿ. ಎರಡನೇದು ಲಾಗ್ ಎಂ ಬೈ ಎನ್ ಇತ್ತು ಅಂದ್ರೆ ಲಾಗ್ ಎಂ ಮೈನಸ್ ಲಾಗ್ ಎನ್ ಅಂತ ಬರಿತೀವಿ. ಥರ್ಡ್ ಒನ್ ಲಾಗ್ ಎಂ ಪವರ್ ಎನ್ ಇತ್ತು ಅಂದ್ರೆ ಎನ್ ಲಾಗ್ ಎಂ ಬರಿತೀವಿ. ನೋಡಿ ಫೋರ್ತ್ ಒನ್ ಲಾಗ್ ಎ ಬೇಸ್ ಬಿ ಇತ್ತು ಅಂದ್ರೆ ಚೇಂಜ್ ಆಫ್ ಬೇಸ್ ಅಂತ ಬರಿಬಹುದು. ಅಂದ್ರೆ ಇದನ್ನ ಲಾಗ್ ಎ ಬೈ ಲಾಗ್ ಬಿ ಅಂತ ಬರಿಬಹುದು. ಫಿಫ್ತ್ ಒನ್ ನೋಡಿ ಎರಡು ಸೇಮ್ ಇತ್ತು ಅಂದ್ರೆ 1 ಇರುತ್ತೆ. ಲಾಗ್ ಎ ಬೇಸ್ ಎ ಅಂತ ಹೇಳಿದ್ರೆ 1 ಅಂತ ಬರಿಬಹುದು. ನೋಡಿ ಲಾಗ್ ಎ ಬೇಸ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಇತ್ತು ಅಂದ್ರೆ ಯಾವಾಗ್ಲೂ ಇದನ್ನ ಈ ಕಡೆ ತಗೊಂತೀವಿ ಅಂದ್ರೆ ಬಿ ಪವರ್ ಎಕ್ಸ್ ಇಸ್ ಈಕ್ವಲ್ ಟು ಎ ಅಂತ ಬರಿಬಹುದು. ಅಂದ್ರೆ ಲಾಗ್ ನ ರಿಮೂವ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ಕೊಂತೀವಿ. ಆಯ್ತಲ್ಲ? ನೋಡಿ ಇಷ್ಟು ಮಿನಿಮಮ್ ಐಡಿಯಾ ಗೊತ್ತಿರಬೇಕು. ನೆಕ್ಸ್ಟ್ ಲಾಗ್ 1 ವ್ಯಾಲ್ಯೂ ಯಾವಾಗ್ಲೂ ಏನಾಗಿರುತ್ತೆ ಅಂದ್ರೆ 0. ಹೌದಾ? ಅದೇ ನೋಡಿ ಈಗ ಈ ಪ್ರಾಬ್ಲಮ್ ಅಲ್ಲಿ ನಾವು ಲಾಗ್ ನ ರಿಮೂವ್ ಮಾಡೋದಕ್ಕೆ ಅಥವಾ ಎಕ್ಸ್ಪೋನೆನ್ಷಿಯಲ್ ನ ರಿಮೂವ್ ಮಾಡೋದಕ್ಕೆ 10 ಪವರ್ ಎಕ್ಸ್ ನ ರಿಮೂವ್ ಮಾಡೋದಕ್ಕೆ ಬೇಸ್ ಅಲ್ಲಿ 10 ಇತ್ತು ತಾನೆ, ಅದಕ್ಕೆ ಲಾಗ್ ಬೇಸ್ 10 ನ ಅಪ್ಲೈ ಮಾಡಿದ್ವಿ.
ಅವಾಗ ನೆಕ್ಸ್ಟ್ ಲಾಗ್ ಎಂ ಪವರ್ ಎನ್ ಅಂದ್ರೆ ನಮಗೆ ಏನ್ ಗೊತ್ತಿರೋದು ಎನ್ ಲಾಗ್ ಎಂ. ಲಾಗ್ 10 ಬೇಸ್ 10 ಅಂದ್ರೆ ವ್ಯಾಲ್ಯೂ ಯಾವಾಗ್ಲೂ 1, ಯಾಕಂದ್ರೆ ಲಾಗ್ ಎ ಬೇಸ್ ಎ ಅಂದ್ರೆ ವ್ಯಾಲ್ಯೂ ಏನ್ ಗೊತ್ತಿರೋದು 1 ತಾನೆ. ಅದಕ್ಕೆ ಲಾಗ್ 10 ಬೇಸ್ 10 ಅಂದ್ರೆ ಯಾವಾಗ್ಲೂ 1 ಆಗಿರುತ್ತೆ. ಅದಕ್ಕೆ ನೋಡಿ ಎಕ್ಸ್ ಇಂಟು 1 ಆಗ್ಬಿಟ್ಟು ಎಕ್ಸ್ ವ್ಯಾಲ್ಯೂ ಬಂತು. ಹೌದಾ? ಅದಕ್ಕೆ ಯಾವಾಗ್ಲೂ ಎಕ್ಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಟ್ರೈ ಮಾಡ್ಬೇಕು. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಪ್ರಾಬ್ಲಮ್ ನಂಬರ್ 35. ಡೊಮೈನ್ ನ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಗೊತ್ತಾಗಬೇಕು. ರೀತಿ ಈಸಿ ಇದೆ, ಡೈರೆಕ್ಟ್ ಆಗಿ ಡೊಮೈನ್ ಕ್ಯಾಲ್ಕುಲೇಟ್ ಮಾಡಬಹುದು. ಇದಕ್ಕೆ ಇದು ಯಾವ ಫಾರ್ಮ್ಯಾಟ್ ಅಲ್ಲಿ ಇದೆ ಅಂದ್ರೆ ಎಫ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್ ತರ ಇದೆ. ಹೌದಾ? ನೋಡಿ ನಮಗೆ ಏನ್ ಗೊತ್ತಿರೋದು, ನಮಗೆ ಎಫ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್ ಇತ್ತು ಅಂದ್ರೆ ಯಾವಾಗ್ಲೂ ಜಿ ಆಫ್ ಎಕ್ಸ್ ನ ನಾಟ್ ಈಕ್ವಲ್ ಟು 0 ಬರಿತಾ ಇದ್ವಿ. ಹೌದಾ? ಹಾಗಾದ್ರೆ ಇಲ್ಲಿ ಏನ್ ತಗೋಬೇಕು ಅಂದ್ರೆ ನೋಡಿ, ನಾವು ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಏನಿರೋದು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 6 ಈಸ್ ನಾಟ್ ಈಕ್ವಲ್ ಟು 0. ಹೌದಾ? ಇದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಎಕ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ನೋಡಿ, ಮಲ್ಟಿಪ್ಲೈ ಮಾಡಿದಾಗ 6, ಸಬ್ಟ್ರಾಕ್ಟ್ ಮಾಡಿದಾಗ 1 ಅಂದ್ರೆ 3 2s ತಗೋಬೋದಲ್ಲ. ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಮೈನಸ್ 2x ಮೈನಸ್ 6 ಈಸ್ ನಾಟ್ ಈಕ್ವಲ್ ಟು 0. ಎರಡರಲ್ಲೂ ಎಕ್ಸ್ ಕಾಮನ್ ತಗೊಂಡೆ ಅಂದ್ರೆ ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 3 ಮೈನಸ್ 2 ಕಾಮನ್ ತಗೊಂಡ್ವಿ ಅಂದ್ರೆ ಎಕ್ಸ್ ಪ್ಲಸ್ 3 ಇಸ್ ನಾಟ್ ಈಕ್ವಲ್ ಟು 0. ಅಥವಾ ಎಕ್ಸ್ ಪ್ಲಸ್ 3 ನ ಕಾಮನ್ ತಗೊಂಡೆ ಅಂದ್ರೆ ಎಕ್ಸ್ ಮೈನಸ್ 2 ನಾಟ್ ಈಕ್ವಲ್ ಟು 0 ಬರುತ್ತೆ. ಅಂದ್ರೆ ಇಲ್ಲಿ ಏನ್ ಬರ್ತದೆ, ಎಕ್ಸ್ ಪ್ಲಸ್ 3 ನಾಟ್ ಈಕ್ವಲ್ ಟು 0, ಎಕ್ಸ್ ಮೈನಸ್ 2 ನಾಟ್ ಈಕ್ವಲ್ ಟು 0. ಅಂದ್ರೆ ಎಕ್ಸ್ ನಾಟ್ ಈಕ್ವಲ್ ಟು ಮೈನಸ್ 3, ಎಕ್ಸ್ ನಾಟ್ ಈಕ್ವಲ್ ಟು 2 ಬಂತು. ಹೌದಾ? ಅಂದ್ರೆ ನೋಡಿ, ಕಂಪ್ಲೀಟ್ ರಿಯಲ್ ನಂಬರ್ ಅಲ್ಲಿ ಇವೆರಡನ್ನ ರಿಮೂವ್ ಮಾಡ್ಬೇಕಷ್ಟೇ. ಅಂದ್ರೆ ಕಂಪ್ಲೀಟ್ ರಿಯಲ್ ನಂಬರ್ ಅಂದ್ರೆ ಎಲ್ಲಿಂದ ಎಲ್ಲಿ ತನಕ ಬರ್ಬೋದು ರಿಯಲ್ ನಂಬರ್, ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಇರುತ್ತೆ. ಅದರಲ್ಲಿ ಮೈನಸ್ 3 ನ ರಿಮೂವ್ ಮಾಡಬೇಕು, ಮತ್ತೆ 2 ನ ರಿಮೂವ್ ಮಾಡಬೇಕು. ದೇರ್ಫೋರ್ ಡೊಮೈನ್ ಈಸ್ ನೋಡಿ ಮೈನಸ್ ಇನ್ಫಿನಿಟಿ ಟು ಮೈನಸ್ 3. ನೋಡಿ ಓಪನ್ ಇಂಟರ್ವಲ್ ಬರ್ಕೊಂತೀನಿ ಅಂದ್ರೆ ಮೈನಸ್ 3 ರಿಮೂವ್ ಆಯ್ತು. ನೆಕ್ಸ್ಟ್ ಮೈನಸ್ 3 ಇಂದ 2 ತನಕ ಇರ್ಬೋದು, ಮತ್ತೆ 2 ನ ರಿಮೂವ್ ಮಾಡ್ಕೊಂಡ್ವಿ, 2 ಟು ಇನ್ಫಿನಿಟಿ. ನೋಡಿ ಈ ತರ ಆದ್ರೂ ಕೊಡ್ಬೋದು. ಇಲ್ಲಿ ಇದೇ ತರ ಕೊಟ್ಟಿದ್ದಾರೆ, ಫಸ್ಟ್ ಒನ್ ಬರುತ್ತೆ ಆನ್ಸರ್. ನೋಡಿ ಇದೇ ತರ ಕೊಡ್ಬೇಕು ಅಂತ ಏನಿಲ್ಲ, ಒಟ್ಟು ಎರಡೇ ಎರಡು ಎಲಿಮೆಂಟ್ ನ ರಿಮೂವ್ ಮಾಡ್ಬೇಕು ತಾನೆ. ಆರ್ ಇನ್ನೊಂದು ಟೈಪ್ ಹೇಗೆ ಕೊಡ್ಬೋದು ಅಂದ್ರೆ ಆರ್ ಮೈನಸ್ 3, 2 ಈ ತರಾನು ಕೊಡ್ಬೋದು. ಹೌದಾ? ಅಂದ್ರೆ ನೋಡಿ ರಿಯಲ್ ನಂಬರ್ ಅಲ್ಲಿ ಎರಡು ಎಲಿಮೆಂಟ್ ನ ರಿಮೂವ್ ಮಾಡಿದೀವಿ ಅಂತ ಹೇಳಿ. ಹೌದಾ? ಅದನ್ನ ಈ ತರ ಆದ್ರೂ ಬರೀಬಹುದು, ಹಾಗಾದ್ರೆ ಹೀಗೂ ಕೊಡ್ಬೋದು. ನೋಡಿ ಇಲ್ಲಿ ಈ ತರ ಕೊಟ್ಟಿದ್ದಾರೆ ಅಷ್ಟೇ, ಅದಕ್ಕೆ ಆನ್ಸರ್ ಇದು ಬರುತ್ತೆ. 36 ಡಿಫ್ರೆಂಟ್ ಇದೆ. ನೋಡಿ ಈ ತರ ಜೆ ಇ ಕೇಳ್ಬೋದು ಅಷ್ಟೇ. KCET-ಗೆಲ್ಲ ಈ ತರದ್ ಬರಲ್ಲ, 36 ಇದೆ ಅಲ್ಲ ಆ ತರದ್ದು. ಅದೇ JEE-ಗೆಲ್ಲ ಕೇಳ್ತಾ ಇದ್ದಾರೆ, ಅದಕ್ಕೆ ಜಸ್ಟ್ ಐಡಿಯಾ ಗೊತ್ತಿರಲಿ. ದ ಡೊಮೈನ್ ಆಫ್ ದ ಫಂಕ್ಷನ್ 1 by root of greatest integer function x square minus greatest integer function x minus 6 ಅಂತ ಹೇಳಿದ್ದಾರೆ. ನೋಡ್ಕೊಳ್ಳಿ ಫಸ್ಟ್. ನೋಡಿ ರೂಟ್ ಇದೆ, ಜೊತೆ ಡಿನಾಮಿನೇಟರ್ ಇದೆ. ಹೌದಾ? ನಮಗೆ ಏನಾದ್ರು ಈ ಫಾರ್ಮೆಟ್ ಅಲ್ಲಿ ಇದ್ರೆ ನೋಡಿ, ಎಫ್ ಆಫ್ ಎಕ್ಸ್ ಬೈ ರೂಟ್ ಆಫ್ ಜಿ ಆಫ್ ಎಕ್ಸ್ ಇತ್ತು ಅಂದ್ರೆ ಜಿ ಆಫ್ ಎಕ್ಸ್ ನ ಗ್ರೇಟರ್ ದೆನ್ 0 ಬರಿತೀವಿ. ನೋಡಿ ಆಕ್ಚುಲಿ ಬರೀ ರೂಟ್ ಇತ್ತು ಅಂದ್ರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಬರಿತಿದ್ವಿ. ಅಂದ್ರೆ ಡಿನಾಮಿನೇಟರ್ ಅಲ್ಲಿ ಇದೆ ತಾನೆ, ಡಿನಾಮಿನೇಟರ್ ಅಲ್ಲಿ ಇದೆ ಅಂದ್ರೆ 0 ಆಗಬಾರ್ದು. ಅದಕ್ಕೆ ಜಿ ಆಫ್ ಎಕ್ಸ್ ನ ಗ್ರೇಟರ್ ದೆನ್ 0 ಬರಿತಾ ಇದ್ದೇವೆ ಅಷ್ಟೇ. ಹೌದಾ? ಗ್ರೇಟರ್ ದೆನ್ 0 ಅನ್ಕೊಂಡ್ಬಿಟ್ಟು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೋಬೇಕು. ಆಯ್ತಲ್ಲ? ಅದು ನೋಡಿ ಈಗ ಹೇಗೆ ಮಾಡ್ಕೊಂತೀನಿ, ಈಸಿ ಇದೆ ನೋಡಿ. ನಾವು ಜಿ ಆಫ್ ಎಕ್ಸ್ ಇರೋ ಜಾಗದಲ್ಲಿ ಏನಿರೋದು, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಎಕ್ಸ್ ಸ್ಕ್ವೇರ್ ಮೈನಸ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಎಕ್ಸ್ ಮೈನಸ್ 6 ನ ಗ್ರೇಟರ್ ದನ್ 0. ಹೌದಾ? ನೋಡಿ ಸೇಮ್ ಕ್ವಾಡ್ರಾಟಿಕ್ ಇಕ್ವೇಶನ್ ತರನೇ ಸಿಂಪ್ಲಿಫೈ ಮಾಡಬೇಕು. ಇಲ್ಲಿ ವೇರಿಯೇಬಲ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಎಕ್ಸ್ ಆಗಿದೆ. ಮಲ್ಟಿಪ್ಲೈ ಮಾಡಿದಾಗ 6, ಸಬ್ಟ್ರಾಕ್ಟ್ ಮಾಡಿದಾಗ -1 -3 2 ತಗೋಬೋದಲ್ಲ. ಹಾಗಾದ್ರೆ ಇಲ್ಲಿ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಎಕ್ಸ್ ಸ್ಕ್ವೇರ್ ಮೈನಸ್ 3 into box x plus 2 box x minus 6 greater than 0.
ನೋಡಿ ಎರಡರಲ್ಲೂ ಬಾಕ್ಸ್ ಎಕ್ಸ್ ಕಾಮನ್ ತಗೊಂತೀನಿ. ಹಾಗಾದ್ರೆ ಇಲ್ಲಿ ಬಾಕ್ಸ್ ಎಕ್ಸ್ ಮೈನಸ್ 3 ಬರುತ್ತೆ. ಇದ್ರಲ್ಲಿ 2 ಕಾಮನ್ ತಗೊಂಡೆ ಅಂದ್ರೆ ಬಾಕ್ಸ್ ಎಕ್ಸ್ ಮೈನಸ್ 3 ಗ್ರೇಟರ್ ದನ್ 0. ಹಾಗಾದ್ರೆ ಇಲ್ಲಿ ನೋಡಿ ಬಾಕ್ಸ್ ಎಕ್ಸ್ ಮೈನಸ್ 3 ನ ಕಾಮನ್ ತಗೊಂಡೆ ಅಂದ್ರೆ ಬಾಕ್ಸ್ ಎಕ್ಸ್ ಪ್ಲಸ್ 2 ಗ್ರೇಟರ್ ದನ್ 0 ಬರ್ತದ. ನೋಡಿ ಇಲ್ಲಿಗ ವೇವ್ ಕರ್ವ್ ಮೆಥಡ್ ತರ ಯೂಸ್ ಮಾಡ್ಕೊಂತೀನಿ. ನೋಡಿ ನೋಡಿ ವೇವ್ ಕರ್ವ್ ಮೆಥಡ್ ಯೂಸ್ ಮಾಡ್ಕೋಬೇಕು ಅಂದ್ರೆ ಒಂದು ಬಾಕ್ಸ್ ಎಕ್ಸ್ ಇಸ್ ಈಕ್ವಲ್ ಟು 3 ಬರುತ್ತೆ, ಇನ್ನೊಂದು ಮೈನಸ್ 2 ಬರುತ್ತಾನೆ. ಅದಕ್ಕೆ ಒಂದಂತೂ 3 ಬರುತ್ತೆ, ಇನ್ನೊಂದು ಮೈನಸ್ 2. ಹೌದಾ, ಇಷ್ಟು ಬರುತ್ತಲ್ಲ. ಅಂದ್ರೆ 3 ಪಾರ್ಟ್ಸ್ ಮಾಡ್ತಾ ಇದೆ. ನೋಡಿ ಎಕ್ಸಿಗೆ ಏನಾದ್ರು 0 ತಗೊಂಡೆ ಅಂದ್ರೆ ಅವಾಗ ಅದು 0 ಮೈನಸ್ 3 ಇಂಟು 0 ಪ್ಲಸ್ 2 ಆಗುತ್ತೆ. ಅಂದ್ರೆ ಮೈನಸ್ 3 ಇಂಟು 2 ಅಂದ್ರೆ ಮೈನಸ್ 6 ಆಯ್ತು. ಅಂದ್ರೆ ನೆಗೆಟಿವ್ ಬರ್ತಿದೆ ತಾನೆ. ನೋಡಿ ಇಲ್ಲಿ 0 ಬರುತ್ತೆ, ಅಂದ್ರೆ ಇಲ್ಲಿ ನೆಗೆಟಿವ್, ಇಲ್ಲೂ ಪಾಸಿಟಿವ್, ಇಲ್ಲೂ ಪಾಸಿಟಿವ್ ಬರುತ್ತೆ. ಹೌದಾ, ಹಾಗೆ ನೋಡಿ ಇಲ್ಲಿ ಬಾಕ್ಸ್ ಎಕ್ಸ್ ಎಲ್ಲಿಂದ ಎಲ್ಲಿ ತನಕ ಬರ್ಬೋದು ಅಂದ್ರೆ ದಟ್ ಇಂಪ್ಲೈಸ್ ಬಾಕ್ಸ್ ಎಕ್ಸ್ ಬಿಲಾಂಗ್ಸ್ ಟು ಮೈನಸ್ ಇನ್ಫಿನಿಟಿ ಮೈನಸ್ 2 ಯೂನಿಯನ್ 3 to infinity. ಹೌದಾ, ನೋಡಿ ಬಾಕ್ಸ್ ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ, ಆದ್ರೆ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ಅಂತ ನೋಡ್ಕೋಬೇಕು. ನೋಡಿ ಇಲ್ಲಿ ಎರಡು ಇಂಪಾರ್ಟೆಂಟ್. ಏನ್ ಐಡಿಯಾ ಗೊತ್ತಾಗಬೇಕು ಅಂದ್ರೆ ಇಲ್ಲಿ ನೋಡಿ ಇದು ಮೈನಸ್ 2 ಆಗಬಾರ್ದು, 3ನೂ ಆಗಬಾರ್ದು. ಹೌದಾ, ಯಾವ್ದ್ರ ವ್ಯಾಲ್ಯೂ, ಬಾಕ್ಸ್ ಎಕ್ಸ್ ಇನ್ ವ್ಯಾಲ್ಯೂ. ಇದು ನೋಡಿ ಫಾರ್ ಎಕ್ಸಾಂಪಲ್ ಈ ಎಕ್ಸ್ ವ್ಯಾಲ್ಯೂ ಏನಾದ್ರು 3.1 ಆಯ್ತು ಅಂದ್ರೆ ಬಾಕ್ಸ್ ಎಕ್ಸ್ ವ್ಯಾಲ್ಯೂ ಏನಾಗ್ಬಿಡುತ್ತೆ, 3 ಆಗುತ್ತಾನೆ. ಯಾಕಂದ್ರೆ ನಮಗೆ 3 ಇಲ್ಲಿದೆ, 3.1 ಏನಾದ್ರು ಇಲ್ಲಿ ಬರುತ್ತೆ ಅಂದ್ರೆ ಅದು ಹಿಂದ್ಗಡೆ ಇರೋ ಇಂಟೀಜರ್ ಬರೀತಾ ಇದ್ವಿ, 3 ಆಗ್ಬಿಡುತ್ತೆ. ಅಂದ್ರೆ 3.1 3.2 3.3 ಇದೆಲ್ಲ ಇದ್ರೂ ಏನಾಗ್ಬಿಡುತ್ತೆ ನಮಗೆ ಅಲ್ಲಿ ಎಕ್ಸ್ ವ್ಯಾಲ್ಯೂ 3.3 3.4 ಇತ್ತು ಅಂದ್ರೆ ಬಾಕ್ಸ್ ಎಕ್ಸ್ ವ್ಯಾಲ್ಯೂ 3 ಆಗ್ಬಿಡುತ್ತೆ. ಆದ್ರೆ ಇಲ್ಲಿ 3 ಆಗ್ಬಾರ್ದು ತಾನೆ. ಯಾಕಂದ್ರೆ ಇಲ್ಲಿ ನೋಡಿ ಏನ್ ಕೊಟ್ಟಿರೋದು, ಓಪನ್ ಇಂಟರ್ವಲ್ ಇದೆ. ಓಪನ್ ಇಂಟರ್ವಲ್ ಇದೆ ಅಂದ್ರೆ 3 ಆಗ್ಬಾರ್ದು ಅಂತೇಳಿ. 3 ಆಗ್ಬಾರ್ದು ಅಂದ್ರೆ ಎಕ್ಸ್ ಏನೇನ್ ಆಗ್ಬಾರ್ದು, 3.1 ಆಗ್ಬಾರ್ದು, 3.2ನೂ ಆಗ್ಬಾರ್ದು, 3.3ನೂ ಆಗ್ಬಾರ್ದು. ಅಂದ್ರೆ ಎಕ್ಸ್ 4 ಇಂದ ಸ್ಟಾರ್ಟ್ ಆಗ್ಬೇಕು. ಅದಕ್ಕೆ ನೋಡಿ ಇಲ್ಲಿ ಏನ್ ಬರ್ಕೊಂತೀವಿ ಅಂತೇಳಿ, ದಟ್ ಇಂಪ್ಲೈಸ್ ಎಕ್ಸ್ ಬಿಲಾಂಗ್ಸ್ ಟು, ನೋಡಿ ಇದರಲ್ಲಿ ಯೂನಿಯನ್ 4, ಇನ್ಫಿನಿಟಿ ಬರಿತಾ ಇದೀವಿ. ಹೌದಾ, ಯಾಕೆ 4 ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂದ್ರೆ 3.1 3.2 3.3 ಏನೇ ಇದ್ರು ಬಾಕ್ಸ್ ಎಕ್ಸ್ ವ್ಯಾಲ್ಯೂ 3 ಆಗ್ಬಿಡುತ್ತೆ. ಬಟ್ ನಾವ್ ಇಲ್ಲಿ ಸಿಂಪ್ಲಿಫೈ ಮಾಡಿರೋದಾಗ್ನಲ್ಲಿ ಬಾಕ್ಸ್ ಎಕ್ಸ್ ವ್ಯಾಲ್ಯೂ ಏನ್ ಆಗ್ಬಾರ್ದು, ನಮಗೆ 3 ಆಗ್ಬಾರ್ದು. ಅದಕ್ಕೆ 3 ಆಗ್ಬಾರ್ದು ಅಂದ್ರೆ ಎಕ್ಸ್ 3 ಇಂದ 4 ತನಕ ಇರೋ ಯಾವ ವ್ಯಾಲ್ಯೂನೂ ಬರಬಾರ್ದು. ಅದಕ್ಕೆ 4 ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಅದೇ ತರ ನೋಡಿ ಬಾಕ್ಸ್ ಎಕ್ಸ್ ವ್ಯಾಲ್ಯೂ ಏನ್ ಆಗ್ಬಾರ್ದು ಅಂದ್ರೆ ಮೈನಸ್ 2ನೂ ಆಗ್ಬಾರ್ದು. ಈಗ ಇಲ್ಲಿ ಏನೇನಿರುತ್ತೆ ಅಂದ್ರೆ ಇಲ್ಲಿ ಮೈನಸ್ 2 ಇದೆ ಅಂದ್ರೆ ಮೈನಸ್ 2.1 ಏನಾದ್ರು ಇತ್ತು ಅಂದ್ರೆ ವ್ಯಾಲ್ಯೂ ಏನಾಗ್ಬಿಡುತ್ತೆ, ಮೈನಸ್ 3ಗೆ ಹೋಗ್ಬಿಡುತ್ತೆ. ಹೌದಂದ್ರೆ ಮೈನಸ್ 2 ಅಂತೂ ಆಗಲ್ಲ. ಅದಕ್ಕೆ ಇಲ್ಲಿ ಏನ್ ಬೇಕಾದ್ರೂ ವ್ಯಾಲ್ಯೂ ತಗೋಬಹುದು. ಅದಕ್ಕೆ ಮೈನಸ್ ಇನ್ಫಿನಿಟಿ ಮೈನಸ್ 2 ಬರುತ್ತೆ. ಅದಕ್ಕೆ ಆನ್ಸರ್ ಮೈನಸ್ ಇನ್ಫಿನಿಟಿ ಮೈನಸ್ 2 ಯೂನಿಯನ್ 4, ಇನ್ಫಿನಿಟಿ ಬರುತ್ತೆ. ಅಂದ್ರೆ ಆಪ್ಷನ್ 3 ಬರುತ್ತೆ ಅಷ್ಟೇ. ನೋಡಿ ಈ ತರದ್ದು ರೇರ್ ಕೇಳೋದು, ಸಿಇಟಿಗೆಲ್ಲ ರೇರ್ ಕೇಳ್ತಾರೆ, ಬಟ್ ಜೆಇಗೆ ಈ ತರದ್ ಕೇಳ್ತಾ ಇರ್ತಾರೆ. ಅಂದ್ರೆ ಬಾಕ್ಸ್ ಎಕ್ಸ್ ವ್ಯಾಲ್ಯೂ ಕೊಟ್ಬಿಟ್ಟು ಅದನ್ನ ಎಕ್ಸ್ಗೆ ಯಾವ ತರ ಚೇಂಜ್ ಮಾಡ್ತೀವಿ ಅಂತ ಗೊತ್ತಾಗಬೇಕು. ಅದು ನೋಡ್ಕೊಳ್ಳೋದಕ್ಕೆ ಇವೆರಡೆ, ಎಲ್ಲೆಲ್ಲಿ ಓಪನ್ ಇಂಟರ್ವಲ್ ಇರುತ್ತಲ್ಲ ಅದನ್ನ ನೋಡ್ಕೊಂಡು ಕೇರ್ಫುಲ್ ಆಗಿ ಸಿಂಪ್ಲಿಫೈ ಮಾಡಬೇಕು. ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 37. ನೋಡಿ ಈ ತರದ್ ಕೇಳ್ಬೋದು, ಈಸಿ ಇದೆ ಮತ್ತೆ ಇದು. The domain of f of x is equal to, ಹೌದಾ, given ಏನಿರೋದು f of x is equal to 3 by 4 minus x square plus log base 10 x cube minus x. ನೋಡಿ ಇಲ್ಲಿ ಕೇರ್ಫುಲ್ ಆಗಿ ಮಾಡಬೇಕು. ಎರಡು ಐಡಿಯಾನ ಯೂಸ್ ಮಾಡ್ಕೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ. ನೋಡಿ ಒಂದು ಡಿನಾಮಿನೇಟರ್ ಇದೆ ತಾನೆ, ಇಲ್ಲಿ 4 minus x square ಅನ್ನೋದು ಡಿನಾಮಿನೇಟರ್ ಇದೆ. ಡಿನಾಮಿನೇಟರ್ ಇರೋದು ಯಾವಾಗ್ಲೂ ನಾಟ್ ಈಕ್ವಲ್ ಟು 0 ಆಗ್ಬೇಕಲ್ಲ.
ಅದಕ್ಕೆ ನೋಡಿ ಕೇಸ್ 1 ಅಲ್ಲಿ ಏನಂತ ತಗೊಂತೀನಿ ಅಂದ್ರೆ 4 minus x square is not equal to 0. 4 not equal to x square. ಹಾಗಾದ್ರೆ x not equal to ಪ್ಲಸ್ ಆರ್ ಮೈನಸ್ 2 ಬರಿತೀನಿ. ಅಂದ್ರೆ x ಪ್ಲಸ್ 2 ಆಗಲ್ಲ ಮೈನಸ್ 2 ಆಗಲ್ಲ. ಹೌದಾ? ಇದನ್ನ 1 ಅಂತ ತಗೊಂತೀನಿ. ನೆಕ್ಸ್ಟ್ ನೋಡಿ, ಈಗ ಕೇಸ್ 2 ಅಲ್ಲಿ ಇದನ್ನ ತಗೋಬೇಕು, ಲಾಗ್. ನಮಗೇನು ಗೊತ್ತಿರೋದು ಅಂದ್ರೆ ಇದನ್ನೇ ಹೇಳಿದ್ವಿ, ಗೊತ್ತಿರಬೇಕು. ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಇತ್ತು ಅಂದ್ರೆ ದಟ್ ಇಂಪ್ಲೈಸ್ ಎಫ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದನ್ 0 ಬರಿತೀವಿ. ಹೌದಾ? ಅಂದ್ರೆ ಲಾಗ್ ಡಿಫೈನ್ ಆಗಬೇಕು ಅಂದ್ರೆ ಎಫ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದನ್ 0 ಇರ್ಬೇಕು. ಅಂದ್ರೆ ಇಲ್ಲಿ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಈಸ್ ಗ್ರೇಟರ್ ದನ್ 0. ಇದಕ್ಕೆ ವೇವ್ ಕಾ ಮೆಥಡ್ ಯೂಸ್ ಮಾಡ್ಬೇಕು. ನೋಡಿ, ಫಸ್ಟ್ ಫ್ಯಾಕ್ಟರೈಸ್ ಮಾಡ್ತೀನಿ. ಎಕ್ಸ್ ಕಾಮನ್ ತಗೊಂಡೆ ಅಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 1 ಗ್ರೇಟರ್ ದನ್ 0 ಬರುತ್ತೆ. ಎಕ್ಸ್ ಸ್ಕ್ವೇರ್ ಮೈನಸ್ 1 ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 1 ಗ್ರೇಟರ್ ದನ್ 0 ಬರೀಬೋದಲ್ಲ? ಅದು ನೋಡಿ, ಇಲ್ಲಿ ವೇವ್ ಕಾ ಮೆಥಡ್ ಯೂಸ್ ಮಾಡಿದ್ವಿ ಅಂದ್ರೆ ಒಂದಂತೂ 0 ಬರುತ್ತೆ. ಎಕ್ಸ್ ಮೈನಸ್ 1 ಈಕ್ವಲ್ 0 ತಗೊಂಡ್ರೆ ಎಕ್ಸ್ ಇಸ್ ಈಕ್ವಲ್ ಟು 1 ಬರುತ್ತೆ. ಎಕ್ಸ್ ಪ್ಲಸ್ 1 ಈಕ್ವಲ್ 0 ಅಂತ ತಗೊಂಡ್ರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 1. ಹೌದಾ? ನೋಡಿ, ಯಾವ್ದಾದ್ರು ಒಂದು ಇಂಟರ್ವಲ್ ಅಲ್ಲಿ ಪಾಸಿಟಿವ್ ನೆಗೆಟಿವ್ ಚೆಕ್ ಮಾಡಬೇಕು. ಅದಕ್ಕೆ ಇಲ್ಲಿ ಏನ್ ಮಾಡ್ಕೊತೀನಿ ಅಂದ್ರೆ ಎಕ್ಸಿಗೆ ಏನಾದ್ರು 2 ಬರ್ಕೊಂಡೆ ಅನ್ಕೊಳ್ಳಿ. ಜಸ್ಟ್ 2 ಇಂಟು ಮೈನಸ್ 2 ಇಂಟು 1 ಇಂಟು 3 ಆಗ್ಬಿಡುತ್ತೆ. ಅಂದ್ರೆ 3 1 3 3 2 6 6 ಅಂದ್ರೆ ಪಾಸಿಟಿವ್ ಆಗ್ತಾನೆ. ಅಂದ್ರೆ 2 ಇರೋ ಜಾಗದಲ್ಲಿ ಪಾಸಿಟಿವ್ ಬರುತ್ತೆ. ಹೌದಾ? 2 ಇಲ್ಲಿದೆ ಅಲ್ಲ, ಈ ಜಾಗದಲ್ಲಿ 2 ಬರುತ್ತೆ, ಈ ಜಾಗದಲ್ಲಿ ಪಾಸಿಟಿವ್ ಇರುತ್ತೆ. ನೆಕ್ಸ್ಟ್ ಉಳಿದಿರೋದೆಲ್ಲ ಆಲ್ಟರ್ನೇಟಿವ್ಲಿ ಸೈನ್ ಚೇಂಜ್ ಆಗುತ್ತಲ್ಲ, ಇದು ಮೈನಸ್, ಇದು ಪ್ಲಸ್, ಇದು ಮೈನಸ್. ಹಾಗಾದ್ರೆ ಇಲ್ಲಿ ಎಕ್ಸ್ ಬಿಲಾಂಗ್ಸ್ ಟು ಏನ್ ಬರ್ತಾ ಇದೆ ಅಂದ್ರೆ ಮೈನಸ್ 1,0 ಯೂನಿಯನ್ 1, ಇನ್ಫಿನಿಟಿ ಬರುತ್ತೆ. ಹೌದಾ? ಯಾಕಂದ್ರೆ ಪಾಸಿಟಿವ್ ಇರೋದು ಬರಿಬೇಕಲ್ಲ, ಇದನ್ನ 2 ಅಂತ ತಗೊಂತೀನಿ. ಇದರಲ್ಲಿ 1 ಮತ್ತೆ 2 ನ ನೋಡ್ಕೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡಬೇಕು. ಹೌದಾ? ನೋಡಿ, ಫ್ರಮ್ 1 and 2 ಎಕ್ಸ್ ಬಿಲಾಂಗ್ಸ್. ಇದನ್ನ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ನೋಡಿ, 1 ಏನ್ ಹೇಳುತ್ತೆ, ನೋಡಿ 1 ಏನ್ ಹೇಳುತ್ತೆ ಅಂದ್ರೆ ಮೈನಸ್ 2 ಆಗಬಾರ್ದು, 2 ಆಗಬಾರ್ದು. ಹೌದಾ? 2 ಏನ್ ಹೇಳುತ್ತೆ ಅಂದ್ರೆ ಮೈನಸ್ 1 to 0 ಇರ್ಬೋದು, ಈ ವ್ಯಾಲ್ಯೂ ಇರ್ಬೋದು. ನೆಕ್ಸ್ಟ್ ಇನ್ನೊಂದು 1 ಕಿಂತ ಜಾಸ್ತಿ ಇರ್ಬೇಕು. ಹೌದಾ? ಹಾಗೆ ನೋಡಿ, ಇವೆರಡು ಕಂಪೇರ್ ಮಾಡಿದೆ ಅಂದ್ರೆ ಇದರಲ್ಲಂತೂ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ. ಯಾಕೆ ಮೈನಸ್ 1 to 0 ಏನೋ ಬರ್ಕೊಂಡ್ಬಿಡ್ತೀವಿ. ನೋಡಿ, ಇದರೊಳಗೆ 2 ಇದೆ ತಾನೆ, ಆ 2 ನ ರಿಮೂವ್ ಮಾಡ್ಬೇಕು. ಯಾಕಂದ್ರೆ ಇದರೊಳಗೆ 2 ಇದೆ, ಆ 2 ನ ರಿಮೂವ್ ಮಾಡ್ಬೇಕು. ರಿಮೂವ್ ಮಾಡ್ಬೇಕು ಅಂದ್ರೆ ಇಲ್ಲಿ ಏನ್ ಬರೀತೀವಿ ಅಂದ್ರೆ 1 to 2 ಬರೀತೀವಿ. 2 ಬರೆಯಲ್ಲ, 2 to ಇನ್ಫಿನಿಟಿ ಬರೀತೀವಿ ಅಷ್ಟೇ. ಹೌದಾ? ಅದಕ್ಕೆ ಆನ್ಸರು 4th ಒಂದು ಬರುತ್ತೆ. ಹೌದಾ? ಇದು ಡೊಮೈನು. ನೋಡಿ, ಕೇರ್ಫುಲ್ ಆಗಿ, ಅಲ್ಲಿ ಲಾಗ್ ಇತ್ತು ಅಂದ್ರೆ ಗ್ರೇಟರ್ ದನ್ 0, ಡಿನಾಮಿನೇಟರ್ ಇತ್ತು ಅಂದ್ರೆ ನಾಟ್ ಈಕ್ವಲ್ ಟು 0, ರೂಟ್ ಇತ್ತು ಅಂದ್ರೆ ಅದು ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ಈ ಐಡಿಯಾ ಯೂಸ್ ಮಾಡ್ಕೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ತಾ ಹೋಗ್ತೀವಿ ಅಷ್ಟೇ. ಆಯ್ತಲ್ಲ? ನೆಕ್ಸ್ಟ್ ನೋಡಿ 38. ರೇಂಜ್ ಆಫ್ ದ ಫಂಕ್ಷನ್ ಕೇಳಿದರೆ. ಹೌದಾ? ನೋಡಿ, ಈಸಿಯಾಗಿ ಮಾಡ್ಕೋಬಹುದು. ನೋಡಿ, ರೇಂಜ್ ಅಂದ್ರೆ ಅದು ವ್ಯಾಲ್ಯೂ ಕಂಡುಹಿಡಿಬೇಕು. ಹೌದಾ? ನೋಡಿ ಯಾವ ತರ ಮಾಡ್ಕೊಂತೀವಿ ಅಂತೇಳಿ. ರೇಂಜ್ ಕಂಡುಹಿಡಿಬೇಕಂದ್ರೆ ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಅಲ್ಲಿ ಏನಿರೋದು 1 minus tan x by 1 plus tan x is equal to y ಅನ್ಕೊಂತೀವಿ. ನೋಡಿ, ಇದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಎಕ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಅಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ 1 minus tan x is equal to y into 1 plus tan x. ಹೌದಾ? ಅಂದ್ರೆ 1 minus tan x is equal to y plus y into tan x ಬರುತ್ತಲ್ಲ. ನೋಡಿ, ಮೈನಸ್ tan x ನ ಆರ್ ಎಚ್ ಎಸ್ ಗೆ y ನ ಎಲ್ ಎಚ್ ಎಸ್ ಗೆ ತಗೊಂತೀನಿ. 1 minus y is equal to ಮೈನಸ್ tan x ನ ಆರ್ ಎಚ್ ಎಸ್ ಗೆ ತಗೊಂಡ್ವಿ ಅಂದ್ರೆ ಏನ್ ಬರುತ್ತೆ ಇಲ್ಲಿ ಪ್ಲಸ್ tan x ತಾನೆ. ಹೌದಾ?
ಹಾಗಾದ್ರೆ ಇಲ್ಲಿ 1 ಮೈನಸ್ ವೈ ಆಸ್ ಇಟ್ ಇಸ್ ಟ್ಯಾನ್ ಎಕ್ಸ್ ನ ಕಾಮನ್ ತಗೊಂಡೆ ಅಂದ್ರೆ ವೈ ಪ್ಲಸ್ 1 ಇಂಟು ಟ್ಯಾನ್ ಎಕ್ಸ್ ಬರುತ್ತೆ. ಹೌದಾ? ಹಾಗಾದ್ರೆ ಇಲ್ಲಿ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಏನ್ ಬರುತ್ತೆ ಅಂದ್ರೆ 1 ಮೈನಸ್ ವೈ ಬೈ ವೈ ಪ್ಲಸ್ 1 ಬರುತ್ತೆ. ಹೌದಾ? ನೋಡಿ, ಇದಂತೂ ಕಂಪ್ಲೀಟ್ ರಿಯಲ್ ನಂಬರ್ ಆಗಿರುತ್ತೆ. ರೇಂಜ್ ಕಂಡುಹಿಡಿಬೇಕು ಅಂದ್ರೆ ವೈ ಏನಾಗುತ್ತೆ ಅಂತ ನೋಡ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ವೈ ಯಾವಾಗ್ಲೂ ಇಲ್ಲಿ ಏನಾಗುತ್ತೆ, ಡಿನಾಮಿನೇಟರ್ ಇದೆ ತಾನೆ. ಯಾಕೆ ವೈ ಪ್ಲಸ್ 1 ಈಸ್ ನಾಟ್ ಈಕ್ವಲ್ ಟು 0 ಬರ್ತೀವಿ, ವೈ ನಾಟ್ ಈಕ್ವಲ್ ಟು ಮೈನಸ್ 1 ಆಯ್ತು. ದೇರ್ಫೋರ್ ರೇಂಜ್ ಏನಾಗಿರ್ಬೇಕು ಅಂದ್ರೆ ಮೈನಸ್ 1 ಆಗಬಾರ್ದು. ಮೈನಸ್ 1 ಆಗಬಾರ್ದು ಅಂದ್ರೆ ಇಲ್ಲಿ ಏನ್ ಬರ್ತೀವಿ, ಕಂಪ್ಲೀಟ್ ರಿಯಲ್ ನಂಬರ್ ಅಲ್ಲಿ ಮೈನಸ್ 1 ರಿಮೂವ್ ಮಾಡ್ತೀವಿ ಅಷ್ಟೇ. ಅಂದ್ರೆ ಫಸ್ಟ್ ಒನ್ ಬರುತ್ತೆ ಅಷ್ಟೇ. ನೋಡಿ, ಯಾವಾಗಲೂ ರೇಂಜ್ ಕಂಡುಹಿಡಿಬೇಕು ಅಂದ್ರೆ ಇಸ್ ಈಕ್ವಲ್ ಟು ತಗೊಳ್ಳಿ ವೈ ಅಂತೇಳಿ ಎಕ್ಸ್ ನ ಕ್ಯಾಲ್ಕುಲೇಟ್ ಮಾಡಿ, ಎಕ್ಸ್ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ವೈ ಏನಾಗುತ್ತೆ ಅಂತ ಥಿಂಕ್ ಮಾಡ್ಕೊಂಡ್ರೆ ಆಗುತ್ತೆ. ಆಯ್ತಲ್ಲ? ನೋಡಿ, ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು 39 ಮಾಡ್ಕೊಂತೀವಿ. ನೋಡಿ, ನೋಡಿ 39 ದ ರೇಂಜ್ ಆಫ್ x square by 1 plus x square is ಅಂತ ಹೇಳಿದೆ. ಹೌದಾ? ದ ರೇಂಜ್ ಆಫ್ x square by 1 plus x square is. ನೋಡಿ ಯಾವ ತರ ಮಾಡ್ಕೊಂತೀವಿ ಅಂತೇಳಿ ಈಸಿ ಇದೆ. ಫಸ್ಟ್ ಸೇಮ್ ಲೆಟ್ f of x is equal to x square by 1 plus x square that is equal to y. ರೇಂಜ್ ಅಂತ ಹೇಳಿದ ತಕ್ಷಣ ಈ ತರ ತಗೋಬೇಕು, ಎಕ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು, ವೈ ಏನಾಗುತ್ತೆ ಅಂತ ಥಿಂಕ್ ಮಾಡಬೇಕು. ಈ ನೋಡಿ, ಕ್ರಾಸ್ ಮಲ್ಟಿಪ್ಲೈ ಮಾಡೋದ್ರಿಂದ x square is equal to y into 1 plus x square ಅಲ್ಲ, ಅಥವಾ x square is equal to y plus yx square. yx square ನ LHS ತಗೊಂಡ್ವಿ ಅಂದ್ರೆ x square minus yx square is equal to y. x square ಕಾಮನ್ ತಗೊಂಡೆ ಅಂದ್ರೆ 1 minus y is equal to y ಅಂದ್ರೆ x square is equal to y by 1 minus y. ಅಂದ್ರೆ x is equal to plus or minus square root of y by 1 minus y ಬಂತು. ಹೌದಾ? ನೋಡಿ, ಹಾಗಾದ್ರೆ ರೂಟ್ ಒಳಗೆ ಬರ್ತಾ ಇದೆ ಅಂದ್ರೆ ನಾವು y by 1 minus y is ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ತಗೋಬೇಕು. ಹೌದಾ? ನೋಡಿ, ಇದನ್ನ ಕೇರ್ಫುಲ್ ಆಗಿ ಮಾಡ್ಬೇಕು. ವೇವ್ ಕರ್ವ್ ಮೆಥಡ್ ಯೂಸ್ ಮಾಡ್ಬೇಕು. ಇಲ್ಲಿ ಒಂದಂತೂ ಏನ್ ಗೊತ್ತಾಗುತ್ತೆ, ಡಿನಾಮಿನೇಟರ್ ಇದೆ, ಅದಕ್ಕೆ ಅದು ನಾಟ್ ಈಕ್ವಲ್ ಟು 0 ಆಗಬೇಕು. ಅಂದ್ರೆ y is ನಾಟ್ ಈಕ್ವಲ್ ಟು 1, ಇದಂತೂ ಗೊತ್ತಾಯ್ತು ಒಂದು. ನೆಕ್ಸ್ಟ್ ನೋಡಿ, ವೇವ್ ಕರ್ವ್ ಮೆಥಡ್ ಯೂಸ್ ಮಾಡಿದೆ ಅಂದ್ರೆ ನ್ಯೂಮರೇಟರ್ ಅಂತೂ 0 ಆಗುತ್ತೆ, ಡಿನಾಮಿನೇಟರ್ 1 minus y equal to 0 ಅಂದ್ರೆ y is equal to 1 ಆಗುತ್ತೆ. ಹೌದಾ? ನೋಡಿ, ಇಲ್ಲಿ ಯಾವ್ದಾದ್ರು ಒಂದು ವ್ಯಾಲ್ಯೂ ಬರ್ಕೊಂಡದ್ದು, ಈಗ 2 ಬರ್ಕೊಂಡೆ ಅಂದ್ರೆ 2 by 1 minus 2, 2 by 1 minus 2 ಅಂದ್ರೆ 2 by minus 1, 2 by minus 1 ಅಂದ್ರೆ minus 2, minus 2 ಅಂದ್ರೆ ನೆಗೆಟಿವ್, ಇಲ್ಲಿ ನೆಗೆಟಿವ್ ಬರುತ್ತೆ. ಹಾಗಾದ್ರೆ ಆಬ್ವಿಯಸ್ಲಿ ಇಲ್ಲಿ ಪಾಸಿಟಿವ್, ಇಲ್ಲಿ ನೆಗೆಟಿವ್. ನಮಗೆ ಪಾಸಿಟಿವ್ ಬೇಕು ತಾನೆ, ಅದಕ್ಕೆ y ಬಿಲಾಂಗ್ಸ್ ಟು ಎಲ್ಲಿಂದ ಎಲ್ಲಿ ತಗೊಂತೀನಿ ಅಂದ್ರೆ 0 to 1. ಮತ್ತೆ ನೋಡಿ, 1 ನ ಇನ್ಕ್ಲೂಡ್ ಮಾಡಬಾರ್ದು, ಯಾಕಂದ್ರೆ ಇಲ್ಲಿ ನಾಟ್ ಈಕ್ವಲ್ ಟು 1 ಬರ್ಕೊಂಡಿರ್ತಾನೆ, ಈ 1 ನ ಇನ್ಕ್ಲೂಡ್ ಮಾಡಬಾರ್ದು. ಹೌದಾ? ಯಾಕಂದ್ರೆ ಇಲ್ಲಿ ನಾಟ್ ಈಕ್ವಲ್ ಟು 1 ಅಂತ ಬರ್ಕೊಂಡಿದ್ದೀವಿ ಈಕ್ವೇಶನ್ 1 ಅಲ್ಲಿ. ಹಾಗಾದ್ರೆ ಇಲ್ಲಿ ಆನ್ಸರ್ y ಬಿಲಾಂಗ್ಸ್ ಟು 0 to 1. ಇದೇ ಏನಾಗಿರುತ್ತೆ ಅಂದ್ರೆ ಯಾವಾಗ್ಲೂ ರೇಂಜ್ ಆಗಿರುತ್ತೆ. ಹೌದಾ? ಅಂದ್ರೆ ನೋಡಿ, 0 to 1 ಬರುತ್ತೆ ಸೆಕೆಂಡ್ 1. ನೋಡಿ, ಈ ತರ ಪ್ರಾಬ್ಲಮ್ಸ್ ಐಡಿಯಾ ಗೊತ್ತಾಗಬೇಕಷ್ಟೇ. ಇಲ್ಲಿ ಯಾವಾಗ್ಲೂ ರೇಂಜ್ ಕಂಡುಹಿಡಿಬೇಕು ಅಂದ್ರೆ ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಅಂತ ತಗೋಬೇಕು. ಅದರಲ್ಲಿ ಯಾವಾಗ್ಲೂ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಫಿಕ್ಸ್ಡ್ ಅದು. ನೆಕ್ಸ್ಟ್ ಯಾವಾಗ್ಲೂ ಎಕ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಅದಕ್ಕೆ ನೋಡಿ, ಇಲ್ಲಿ ಏನ್ ಮಾಡ್ಕೊಂಡ್ವಿ, ಫಸ್ಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಅನ್ಕೊಂಡ್ವಿ, ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ವಿ, ನೆಕ್ಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೇವೆ, ಎಕ್ಸ್. ಒಂದ್ಸಲ ನಾವು ಎಕ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ ಅಂದ್ರೆ ನೆಕ್ಸ್ಟ್ ವೈ ಏನಾಗ್ಬೋದು ಅಂತ ಥಿಂಕ್ ಮಾಡ್ಬೇಕು. ಹೌದಾ? ನೋಡಿ, ಅದನ್ನ ಯಾವ ತರ ಥಿಂಕ್ ಮಾಡ್ತೀವಿ ಅಂದ್ರೆ ಅಲ್ಲಿ ರೂಟ್ ಇದೆ ಅಂದ್ರೆ ಇದು ಯಾವಾಗ್ಲೂ ಏನಾಗಿರ್ಬೇಕು, ನಮಗೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಅದಕ್ಕೆ ಅದನ್ನ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ತಗೊಂಡ್ವಿ. ಜೊತೆ ನಮಗೆ ಇನ್ನೊಂದು ಏನ್ ಐಡಿಯಾ ಗೊತ್ತಿದೆ ಅಂದ್ರೆ ಡಿನಾಮಿನೇಟರ್ ಯಾವಾಗ್ಲೂ ನಾಟ್ ಈಕ್ವಲ್ ಟು 0 ಆಗ್ಬೇಕು ತಾನೆ. ಯಾಕೆ ಡಿನಾಮಿನೇಟರ್ ನ ಇಲ್ಲಿ ನಾಟ್ ಈಕ್ವಲ್ ಟು 0 ತಗೊಂಡ್ವಿ, ಅವಾಗ y ನಾಟ್ ಈಕ್ವಲ್ ಟು 1 ಬಂತು. ನೆಕ್ಸ್ಟ್ ವೇವ್ ಕರ್ವ್ ಮೆಥಡ್. ನೋಡಿ, ವೇವ್ ಕರ್ವ್ ಮೆಥಡ್ ಏನಂತ ಹೇಳಿದ್ವಿ ನಾವು, ನ್ಯೂಮರೇಟರ್ ಡಿನಾಮಿನೇಟರ್ ಹೇಗಾದ್ರೂ ಇರಲಿ ಈಕ್ವಲ್ ಟು 0 ತಗೊಂಡ್ಬಿಟ್ಟು ವ್ಯಾಲ್ಯೂಸ್ ಬರಿಬೇಕು. y ಈಕ್ವಲ್ ಟು 0 ಅಂದಾಗ 0 ಬರುತ್ತೆ, ಒನ್ ಮೈನಸ್ ವೈ ಈಕ್ವಲ್ ಟು 0 ತಗೊಂಡ್ರೆ y ಗೆ 1 ಬರುತ್ತೆ. ಹೌದಾ? ಆದ್ರೆ ಇಲ್ಲಿ y ನಾಟ್ ಈಕ್ವಲ್ ಟು 1 ಇದೆ, ಅದಕ್ಕೆ ಇಲ್ಲಿ 1 ತಗೊಳಲ್ಲ ನಾವು. ಹೌದಾ? ನೆಕ್ಸ್ಟ್ ನೋಡಿ, ಇಂಟರ್ವಲ್ ಏನಾಗುತ್ತೆ ಅಂತ ಗೊತ್ತಾಗಬೇಕು. ಯಾವ್ದಾದ್ರು ಒಂದು ವ್ಯಾಲ್ಯೂ ತಗೋಬಹುದು. ಇಲ್ಲ ನಾನು 2 ತಗೊಂಡ್ಬಿಟ್ಟೆ,
ಯಾಕಂದ್ರೆ 2 ಈ ಜಾಗದಲ್ಲಿ ಬರುತ್ತೆ ಅಷ್ಟೇ. 2 ತಗೊಂಡಾಗ 2 ಬೈ -1 ಆಗ್ಬಿಟ್ಟು -2 ಬರ್ತಾ ಇದೆ. -2 ಅಂದ್ರೆ ನೆಗೆಟಿವ್, ಅದಕ್ಕೆ ಈ ಇಂಟರ್ವಲ್ ಅಲ್ಲಿ ನೆಗೆಟಿವ್ ಬರ್ಕೊಂಡ್ವಿ. ನೆಕ್ಸ್ಟ್ ಆಲ್ಟರ್ನೇಟಿವ್ಲಿ ಸೈನ್ ಚೇಂಜ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ನೆಗೆಟಿವ್ ಬರ್ಕೊಂಡ್ರೆ ಇದು ಪಾಸಿಟಿವ್, ಇದು ನೆಗೆಟಿವ್, ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಈ ತರ ಬರ್ತಾನೆ. ನಮಗೆ ಇಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇದೆ ಅಂದ್ರೆ ಪಾಸಿಟಿವ್ ಬೇಕು. ಇಲ್ಲಿ ಪಾಸಿಟಿವ್ ಇದೆ ಅಂದ್ರೆ ಪಾಸಿಟಿವ್ ಎಲ್ಲಿಂದ ಎಲ್ಲಿ ತನಕ ಬರ್ತಾ ಇದೆ 0 to 1. ಹೌದಾ? ಅದಕ್ಕೆ ಆಪ್ಷನ್ 2 ತಗೊಂಡ್ವಿ ಅಷ್ಟೇ. ಆಯ್ತಲ್ಲ. ನೆಕ್ಸ್ಟ್ ಒಂದು ನೋಡಿ 40. ಇದಕ್ಕೂ ಫಸ್ಟ್ ಪಿ ಯು ಸಿ ಒಂದು ಐಡಿಯಾ ಯೂಸ್ ಮಾಡ್ತೀವಿ. ಟ್ರಿಗ್ನೋಮೆಟ್ರಿಯಲ್ಲಿ ಕಾಂಪಿಟೇಟಿವ್ ಮಾಡ್ಕೋಬೇಕಾದ್ರೆ ಒಂದು ಐಡಿಯಾ ಹೇಳಿದ್ವಿ, ಇದು ಗೊತ್ತಿರ್ಬೇಕು ನೋಡಿ. ಏನ್ ಹೇಳಿರ್ತೀವಿ ಅಂದ್ರೆ, ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಕಾಸ್ ಎಕ್ಸ್ ಪ್ಲಸ್ ಬಿ ಸೈನ್ ಎಕ್ಸ್ ಪ್ಲಸ್ ಸಿ ಇತ್ತು ಅಂದ್ರೆ ದೆನ್ ಎಫ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನ್ ಬರೀತಿರ್ತೀವಿ ಅಂದ್ರೆ ಸಿ ಪ್ಲಸ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಎಫ್ ಮಿನಿಮಮ್ ವ್ಯಾಲ್ಯೂ ಸಿ ಮೈನಸ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಹೌದಾ? ನೋಡಿ ಇದು ಇಂಪಾರ್ಟೆಂಟ್, ನಮಗೆ ಇದು ಗೊತ್ತಿರ್ಬೇಕಿದು. ನೆಕ್ಸ್ಟ್ ನೋಡಿ ಇನ್ನೊಂದು, ಯಾವುದಾದ್ರೂ ಒಂದು ಫಂಕ್ಷನ್ ಇನ್ ವ್ಯಾಲ್ಯೂ ಯಾವಾಗ್ಲೂ ಯಾವ ಫಾರ್ಮೆಟ್ ಅಲ್ಲಿ ಇರುತ್ತೆ ಅಂದ್ರೆ ಎಫ್ ಮಿನಿಮಮ್ ವ್ಯಾಲ್ಯೂ ಇಸ್ ಲೆಸ್ ದೆನ್ ಆರ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇಸ್ ಲೆಸ್ ದೆನ್ ಆರ್ ಇಸ್ ಈಕ್ವಲ್ ಟು ಎಫ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇರುತ್ತೆ. ನೋಡಿ ಇಷ್ಟ ಐಡಿಯಾ ಗೊತ್ತಿರ್ಬೇಕು ನಮಗೆ. ಅಂದ್ರೆ ಯಾವ್ದಾದ್ರು ಒಂದು ಫಂಕ್ಷನ್ ಇನ್ ವ್ಯಾಲ್ಯೂ ಯಾವಾಗಲೂ ಮಿನಿಮಮ್ ಟು ಮ್ಯಾಕ್ಸಿಮಮ್ ಬರುತ್ತೆ. ಹೌದಾ? ಇದು ನೋಡಿ ಇವೆರಡೂ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಇದು ಯಾವಾಗ ಲೆಟ್ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 - 2 ಕಾಸ್ ಎಕ್ಸ್ ತಗೊಂಡ್ಬಿಡ್ತೀನಿ. ಹೌದಾ? ಹಾಗಾದ್ರೆ ಇದ್ರದ್ದು ಜಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಾಗ್ಬೋದು, ಸಿ ಇರೋ ಜಾಗದಲ್ಲಿ 1 ಇದೆ ಪ್ಲಸ್ ರೂಟ್ ಆಫ್, ನೋಡಿ ಎ ಇರೋ ಜಾಗದಲ್ಲಿ -2 ಇದೆ, -2 ಹೋಲ್ ಸ್ಕ್ವೇರ್ ಪ್ಲಸ್ 0 ಸ್ಕ್ವೇರ್ ಅಲ್ಲ, ಅಂದ್ರೆ 1 ಪ್ಲಸ್ ರೂಟ್ 4 ಆಯ್ತು. 1 ಪ್ಲಸ್ 2 ಆಗ್ಬಿಟ್ಟು 3 ಬಂತು. ಹಾಗಾದ್ರೆ ಜಿ ಮಿನಿಮಮ್ ವ್ಯಾಲ್ಯೂ ಏನಾಗುತ್ತೆ, ಸೇಮ್ 1 ಮೈನಸ್ ರೂಟ್ ಆಫ್ -2 ಹೋಲ್ ಸ್ಕ್ವೇರ್ ಪ್ಲಸ್ 0 ಸ್ಕ್ವೇರ್ ಅಲ್ಲ, ಅಂದ್ರೆ 1 ಮೈನಸ್ ರೂಟ್ 4 ಆಯ್ತು. 1 ಮೈನಸ್ 2 ಆಗ್ಬಿಟ್ಟು -1. ಹಾಗಾದ್ರೆ ಇಲ್ಲಿ ಏನ್ ಬರ್ತಾ ಇದೆ ಅಂದ್ರೆ therefore -1 ಲೆಸ್ ದೆನ್ ಆರ್ ಇಸ್ ಈಕ್ವಲ್ ಟು 1 ಮೈನಸ್ 2 ಕಾಸ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 3 ಬರುತ್ತೆ. ಹೌದಾ? ನೋಡಿ ಇನ್ನೊಂದು ಏನ್ ಐಡಿಯಾ ಗೊತ್ತಿದೆ ಅಂದ್ರೆ ನಮಗೆ, ಯಾವಾಗಲೂ ನಾವು ಇನ್ಇಕ್ವಾಲಿಟಿನ ರೆಸಿಪ್ರೋಕಲ್ ಮಾಡ್ಕೊಂಡ್ವಿ ಅಂದ್ರೆ ಇನ್ಇಕ್ವಾಲಿಟಿ ಗೆಟ್ ರಿವರ್ಸ್ ಅಂತ ಗೊತ್ತಿದೆ. ಹೌದಾ? ಅಂದ್ರೆ ರೆಸಿಪ್ರೋಕಲ್ ಮಾಡಿದ್ವಿ ಅಂದ್ರೆ ಲೆಸ್ ದೆನ್ ಇರೋದು ಗ್ರೇಟರ್ ದೆನ್ ಆಗುತ್ತೆ, ಗ್ರೇಟರ್ ದೆನ್ ಇರೋದು ಲೆಸ್ ದೆನ್ ಆಗುತ್ತೆ. ಹಾಗಾದ್ರೆ ರೆಸಿಪ್ರೋಕಲ್ ಮಾಡ್ತೀನಿ, -1 ಇನ್ ರೆಸಿಪ್ರೋಕಲ್ -1, ಲೆಸ್ ದೆನ್ ಆರ್ ಈಕ್ವಲ್ ಟು ಇರೋದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಆಗುತ್ತೆ. ಇದು 1 ಬೈ 1 ಮೈನಸ್ 2 ಕಾಸ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಇರೋದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಆಗ್ಬಿಟ್ಟು 1/3 ಬರುತ್ತೆ. ಹೌದಾ? ನೋಡಿ ಇಲ್ಲಿ ಈ ವ್ಯಾಲ್ಯೂ 1/3 ಗಿಂತ ಜಾಸ್ತಿ ಇರಬೇಕು ಅಂದ್ರೆ ಈ ತರ ಬರ್ತಿದಲ್ಲ, -1 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1/3. ಹೌದಾ? ನೋಡಿ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನಾಗ್ತಿದೆ ಇಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1/3 ಮತ್ತೆ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಲೆಸ್ ದೆನ್ ಆರ್ ಈಕ್ವಲ್ ಟು -1. ಹಾಗಾದ್ರೆ ಇಲ್ಲಿ ಎಫ್ ಆಫ್ ಎಕ್ಸ್ ಬಿಲಾಂಗ್ಸ್ ಟು ಏನ್ ಬರೀಬಹುದು ಅಂದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು -1 ಅಂದ್ರೆ -∞ ಟು -1. ಹೌದಾ? ಬೇಕಾದ್ರೆ ಈಕ್ವಲ್ ಟು ಇದೆ, ಯಾಕೆ ಅಲ್ಲಿ ಬಿಗ್ ಬ್ರಾಕೆಟ್ ಬರ್ಕೊಂತೀವಿ ಅಷ್ಟೇ, ಅಂದ್ರೆ ಕ್ಲೋಸ್ಡ್ ಇಂಟರ್ವಲ್. ಯೂನಿಯನ್ 1/3 ಗಿಂತ ಜಾಸ್ತಿ ಇರ್ಬೇಕು ತಾನೆ, ಅದಕ್ಕೆ 1/3 ಟು ಇನ್ಫಿನಿಟಿ ತಗೊಂತೀವಿ, ಅಂದ್ರೆ ಆಪ್ಷನ್ 3 ಬರುತ್ತೆ ಅಷ್ಟೇ. ಈ ತರದ್ದು ನಿಮಗೆ ಕಾಂಪಿಟೇಟಿವ್ ಕೇಳ್ಬೋದು. ಅಂದ್ರೆ ಅಲ್ಲಿ ಯಾವಾಗಲೂ ಡಿನಾಮಿನೇಟರ್ ಅಲ್ಲಿ ಎ ಕಾಸ್ ಎಕ್ಸ್ ಪ್ಲಸ್ ಬಿ ಸೈನ್ ಎಕ್ಸ್ ಪ್ಲಸ್ ಸಿ ಈ ಫಾರ್ಮೆಟ್ ಅಲ್ಲಿ ಏನಾದ್ರು ಇತ್ತು ಅಂದ್ರೆ ಕೇರ್ಫುಲ್ ಆಗಿ ಥಿಂಕ್ ಮಾಡ್ಬೇಕು. ಹೌದಾ? ಈ ಫಾರ್ಮೆಟ್ ಅಲ್ಲಿ ಇತ್ತು ಅಂದ್ರೆ ಯಾವಾಗಲೂ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮಿನಿಮಮ್ ವ್ಯಾಲ್ಯೂ ಬರ್ಕೊಳ್ಳಿ. ಅದಾದ್ಮೇಲೆ ರೆಸಿಪ್ರೋಕಲ್ ಮಾಡ್ಕೊಂಡ್ವಿ ಅಂದ್ರೆ ಇನ್ಇಕ್ವಾಲಿಟಿ ಗೆಟ್ ರಿವರ್ಸ್ ಅಂತ ಗೊತ್ತಿದೆ, ಆ ಐಡಿಯಾ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ಆಯ್ತಲ್ಲ? ನೆಕ್ಸ್ಟ್ ನೋಡಿ 41. ನೋಡ್ಕೊಳ್ಳಿ 41 ಈಸಿ ಇದೆ.
ಈ ತರದಕ್ಕೆ ಯಾವ್ದಾದ್ರು ಒಂದು ವ್ಯಾಲ್ಯೂ ತಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡಿ ಸರ್. ಈಗ ನೋಡಿ ಲೆಟ್ x is equal to 2, y is equal to 3 ಅಂತ ತಗೊಂತೀನಿ. ಹಾಗಾದ್ರೆ ಈಗ f of 2 ಏನಾಗುತ್ತೆ, ರೂಟ್ ಆಫ್ 1 plus 2 ಸ್ಕ್ವೇರ್ 1 plus 4 ಆಗ್ಬಿಟ್ಟು ರೂಟ್ 5 ಬಂತು. f of 3 ಅಂದ್ರೆ ರೂಟ್ ಆಫ್ 1 plus 3 ಸ್ಕ್ವೇರ್ 1 plus 9 ಆಗ್ಬಿಟ್ಟು ರೂಟ್ 10 ಬರುತ್ತೆ. ನೆಕ್ಸ್ಟ್ ನೋಡಿ ಅಲ್ಲಿ f of x into y ನು ಕೇಳಿದಾರಲ್ಲ, f of x into y ಅಂದ್ರೆ f of 2 into 3 f of 6 ಬಂತು. ಹೌದಾ? f of 6 ಅಂದ್ರೆ ರೂಟ್ ಆಫ್ 1 plus 6 ಸ್ಕ್ವೇರ್ 1 plus 36 ಅಂದ್ರೆ ರೂಟ್ 37 ಬರುತ್ತೆ. ಹೌದಾ? ಈ ನೋಡಿ ಇಲ್ಲಿ ಏನು ಇನ್ಇಕ್ವಾಲಿಟಿ ಸ್ಯಾಟಿಸ್ಫೈ ಆಗುತ್ತೆ ಅಂತ ನೋಡ್ಕೋಬೇಕು. ಈ ನೋಡಿ f of x into f of y ಮಾಡ್ತೀನಿ, ಅಂದ್ರೆ f of 2 into f of 3 ಅಲ್ಲ, ರೂಟ್ 5 into ರೂಟ್ 10, ರೂಟ್ 5 into ರೂಟ್ 10 ಅಂದ್ರೆ ರೂಟ್ 50. ಈ ಇವೆರಡರಲ್ಲಿ ಯಾವ್ದು ಜಾಸ್ತಿ ಇದೆ? ಇದು ಜಾಸ್ತಿ ಇದೆ, ಇದು ಕಮ್ಮಿ ಇದೆ ತಾನೆ. ಅದಕ್ಕೆ ಇಲ್ಲಿ ಏನಂತ ಗೊತ್ತಾಯ್ತು, f of xy is less than f of x into f of y ಬರುತ್ತೆ. ಹೌದಾ? ಅಂದ್ರೆ ಆಪ್ಷನ್ 3 ಬರುತ್ತೆ. ನೋಡಿ ಈಕ್ವಲ್ ಟು ಬರ್ಬೋದು, ಎರಡನ್ನು 0 ತಗೊಂಡ್ಬಿಟ್ವಿ ಅಂದ್ರೆ ಈಕ್ವಲ್ ಟು ಆಗುತ್ತೆ. ಹೌದಾ? ಹೇಗೆ ನೋಡಿ ಜಸ್ಟ್ ಐಡಿಯಾ ಗೊತ್ತಿರಲಿ, f of x into y is less than f of x into f of y. ಈ ತರದ್ ಏನಾದ್ರು ಇತ್ತು ಅಂದ್ರೆ ಯಾವಾಗಲೂ x ಗೆ ಒಂದು ವ್ಯಾಲ್ಯೂ y ಗೆ ಒಂದು ವ್ಯಾಲ್ಯೂ ತಗೊಂಡ್ಬಿಟ್ಟು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ಆಯ್ತಲ್ಲ? ಈಗ ಈಸಿ ಇದೆ. ಥರ್ಡ್ ಒನ್ ಬರುತ್ತೆ. ನೆಕ್ಸ್ಟ್ ನೋಡಿ 32, ಅದು ಡೈರೆಕ್ಟ್ ಆಗಿ ಬರ್ಕೋಬಹುದು. 42ನ ಡೊಮೈನ್ ಆಫ್ ದ ಫಂಕ್ಷನ್ ಅಂತ ಹೇಳಿದಾರೆ. ಏನ್ ಬರ್ಕೊಂತೀವಿ ನಾವು ನೋಡಿ, ನಾವು ಲೆಟ್ f of x is equal to ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಹೇಳಿದಾರಲ್ಲ. ಹೌದಾ? ಇದು ನೋಡಿ ನಾವು ರೂಟ್ ಒಳಗೆ ಏನಾದ್ರು ಇತ್ತು ಅಂದ್ರೆ ರೂಟ್ ಒಳಗಿರೋದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇರ್ಬೇಕು ತಾನೆ. ಅದಕ್ಕೆ ಅಲ್ಲಿ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, ಅದು a ಸ್ಕ್ವೇರ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. RHS to LHS ತಗೊಂಡ್ವಿ ಅಂದ್ರೆ ಎಕ್ಸ್ ಸ್ಕ್ವೇರ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು a ಸ್ಕ್ವೇರ್. ಎರಡು ಕಡೆ ಸ್ಕ್ವೇರ್ ರೂಟ್ ತಗೊಂಡ್ವಿ ಅಂದ್ರೆ ಮಾಡ್ ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು a ಬರುತ್ತೆ. ನೋಡಿ ಮಾಡ್ ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು a ಇತ್ತು ಅಂದ್ರೆ ಏನ್ ಬರೀತಿದ್ವಿ, ಮೈನಸ್ a ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು a ಅಲ್ಲ, ಅಂದ್ರೆ ಎಕ್ಸ್ ಬಿಲಾಂಗ್ಸ್ ಟು ಕ್ಲೋಸ್ ಇಂಟರ್ವಲ್ ಮೈನಸ್ a, a ಬರುತ್ತೆ ಅಷ್ಟೇ. ಹೌದಾ? ಇದೇ ಡೊಮೈನ್ ಆಗಿರುತ್ತೆ. ನೋಡಿ ಯಾವಾಗ್ಲೂ ಡೊಮೈನ್ ಅಂದ್ರೆ ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡೋದು. ರೇಂಜ್ ಅಂತ ಹೇಳಿದ್ರೆ f of x is equal to y ಅನ್ಕೊಂಡ್ಬಿಟ್ಟು y ಏನಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋದು ಅಷ್ಟೇ. ಹೌದಾ? ಅಂದ್ರೆ ಮೈನಸ್ a ಟು ಪ್ಲಸ್ a ಬರುತ್ತೆ, ಅಂದ್ರೆ ಸೆಕೆಂಡ್ ಒನ್. ಹೌದಾ? ನೆಕ್ಸ್ಟ್ ನೋಡಿ 43, if f of x is equal to ax plus b where a and b are integers, f of minus 1 is equal to minus 5 and f of 3 equal to 3, then a and b are equal to. ನಾವು ಡೈರೆಕ್ಟ್ ಆ ವ್ಯಾಲ್ಯೂಸ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಬೇಕಷ್ಟೇ. ಈಸಿ ಇದೆ ನೋಡಿ. ಫಸ್ಟ್ ಏನೇನು ಕೊಟ್ಟಿದ್ದಾರೆ ಅದು ಬರ್ಕೊಂತೀವಿ ನೋಡಿ. ಗಿವನ್ f of minus 1 is equal to minus 5. ಹೌದಾ? ನೋಡಿ f of minus 1 ಅಂತ ಹೇಳಿದ್ರೆ x ಇರೋದಾಗಲ್ಲಿ ಮೈನಸ್ 1 ಬರಿಬೇಕು. ಇಲ್ಲಿ x ಇದೆಲ್ಲ ಅಲ್ಲಿ ಮೈನಸ್ 1 ಬರ್ಕೊಂತೀನಿ. ಅಂದ್ರೆ a ಇಂಟು ಮೈನಸ್ 1 ಪ್ಲಸ್ b ಇಸ್ ಈಕ್ವಲ್ ಟು ಮೈನಸ್ 5 ಅಥವಾ ಮೈನಸ್ a ಪ್ಲಸ್ b ಇಸ್ ಈಕ್ವಲ್ ಟು ಮೈನಸ್ 5 ಬಂತು. ಇದು 1 ಅಂತ ತಗೊಂತೀನಿ. ನೆಕ್ಸ್ಟ್ ಸೇಮ್ f of 3 ಇಸ್ ಈಕ್ವಲ್ ಟು 3 ಕೊಟ್ಟಿದ್ದಾರೆ. ಅಂದ್ರೆ x ಇರೋದಾಗಲ್ಲಿ 3 ಬರ್ಕೊಂಡೆ ಅಂದ್ರೆ a ಇಂಟು 3 ಪ್ಲಸ್ b ಇಸ್ ಈಕ್ವಲ್ ಟು 3 ಅಲ್ಲ. ಹಾಗಾದ್ರೆ ಇಲ್ಲಿ 3a ಪ್ಲಸ್ b ಇಸ್ ಈಕ್ವಲ್ ಟು 3, ಇದನ್ನ 2. ನೋಡಿ ಇವೆರಡನ್ನು ಯೂಸ್ ಮಾಡಿಕೊಂಡು a ಅಂಡ್ b ಕಂಡುಹಿಡಿಬೇಕಷ್ಟೇ. ನೋಡಿ ಎರಡನ್ನು ಸಬ್ಟ್ರಾಕ್ಟ್ ಮಾಡ್ತೀನಿ. ಈಕ್ವೇಶನ್ 1 ಮೈನಸ್ ಈಕ್ವೇಶನ್ 2 ಮಾಡಿದೆ ಅಂದ್ರೆ ಮೈನಸ್ a ಪ್ಲಸ್ b ಮೈನಸ್ 3a ಮೈನಸ್ b LHS ಆಯ್ತು, ಮೈನಸ್ 5 ಮೈನಸ್ 3. ಹೌದಾ?
ನೋಡಿ ಬಿ ಬಿ ಕ್ಯಾನ್ಸಲ್ ಆಗಿ -4a ಇಸ್ ಈಕ್ವಲ್ ಟು -8 ಬರುತ್ತೆ. a ಇಸ್ ಈಕ್ವಲ್ ಟು 2 ಬಂತು. ಹೌದಾ? ನೋಡಿ ಎ ವ್ಯಾಲ್ಯೂ ಗೊತ್ತಾಯ್ತು. ಎ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಬಿ ವ್ಯಾಲ್ಯೂ ಕಂಡು ಹಿಡ್ಕೊಂಡ್ರೆ ಆಯ್ತು. ನೋಡಿ ಈಕ್ವೇಶನ್ 1 ಅಲ್ಲಿ ಏನಿರೋದು -a ಪ್ಲಸ್ ಬಿ ಇಸ್ ಈಕ್ವಲ್ ಟು -5, b ಇಸ್ ಈಕ್ವಲ್ ಟು -5 ಪ್ಲಸ್ a ಆಯ್ತು. b ಇಸ್ ಈಕ್ವಲ್ ಟು -5 ಪ್ಲಸ್ 2 ಅಂತ ಹೇಳಿದ್ರೆ -3 ಬರುತ್ತೆ. ಹೌದಾ? and answer a equal to 2, b equal to -3 and option 2 ಬರುತ್ತಲ್ಲ. ಗೊತ್ತಾಯ್ತಲ್ಲ? ನೆಕ್ಸ್ಟ್ ನೋಡಿ 44. ಡೊಮೈನ್ ಆಫ್ ದ ಫಂಕ್ಷನ್ ಅಂತ ಹೇಳಿದ್ರೆ easy na? Domain of the function f defined by f of x is equal to root of 4 minus x plus 1 by root of x square minus 1. ಹೌದಾ? ನೋಡಿ ಇಲ್ಲೂ ಅಷ್ಟೇ ಎರಡು ಕೇಸ್ ಥಿಂಕ್ ಮಾಡಬೇಕು. ಒಂದು ರೂಟ್ ಆಫ್ 4 ಮೈನಸ್ ಎಕ್ಸ್ ಇದೆ. ರೂಟ್ ಇದೆ ಅಂದ್ರೆ ಯಾವಾಗ್ಲೂ ಗ್ರೇಟರ್ ದ್ಯಾನ್ 0 ತಗೋಬೇಕು ತಾನೆ. ಅದಕ್ಕೆ ಕೇಸ್ 1 ಅಲ್ಲಿ ಏನ್ ತಗೊಂತೀವಿ ಅಂದ್ರೆ 4 minus x is greater than or equal to 0, x greater than or 4 greater than or equal to x ಬರುತ್ತೆ. ಹೌದಾ? ಅದನ್ನೇ ಆರ್ ಎಚ್ ಎಸ್ ಟು ಎಲ್ ಎಚ್ ಎಸ್ ನೋಡ್ಕೊಂಡು ಅಂದ್ರೆ x ಲೆಸ್ ದೆನ್ ಆರ್ ಈಕ್ವಲ್ ಟು 4 ಬರುತ್ತೆ. ಹೌದಾ? ನೋಡಿ ಕೇಸ್ 2 ಅಲ್ಲಿ ಡಿನಾಮಿನೇಟರ್ ಅಲ್ಲಿ ರೂಟ್ ಇದೆ. ಆ ತರ ಇದೆ ಅಂದ್ರೆ ಏನ್ ಬರೀತಾ ಇದ್ವಿ, x square minus 1 is greater than 0, x square is greater than 1 ಅಂದ್ರೆ mod x greater than 1 ಆಗುತ್ತೆ. mod x greater than 1 ಅಂದ್ರೆ x greater than 1 or x less than -1. ಹೌದಾ? ನೋಡಿ ಇವೆರಡನ್ನು ಥಿಂಕ್ ಮಾಡ್ಕೊಂಡ್ ಬರಿಬೇಕೀಗ. ನೋಡಿ ಇಲ್ಲಿ ಇನ್ಇಕ್ವಾಲಿಟಿ ಒಳಗೆ ಈ ತರದ್ ಬರ್ಕೊಂತ ಇದ್ವಿ. x ಲೆಸ್ ದೆನ್ ಆರ್ ಈಕ್ವಲ್ ಟು 4 ಅಥವಾ 4 ಗಿಂತ ಕಮ್ಮಿ ಇರಬೇಕು. ಹೌದಾ? ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ತಾ ಇದೆ, x ಗ್ರೇಟರ್ ದೆನ್ 1 ಅಂತ ಹೇಳುತ್ತೆ. 1 ಅಥವಾ 1 ಗಿಂತ ಜಾಸ್ತಿ ಇರಬೇಕು. ಇನ್ನೊಂದು -1 ಗಿಂತ ಕಮ್ಮಿ ಇರಬೇಕು ಅಂತ ಹೇಳುತ್ತೆ. ಹೌದಾ? ನೋಡಿ ಎರಡನ್ನು ಕಂಬೈನ್ ಮಾಡಿದೆ ಅಂದ್ರೆ ಏನೇನ್ ಬರ್ಬೋದು ವ್ಯಾಲ್ಯೂಸ್, ಒಂದು ಈ ವ್ಯಾಲ್ಯೂ ಬರ್ಬೋದು, ಬಿಟ್ರೆ ಇಲ್ಲಿದೆಲ್ಲ ಈ ವ್ಯಾಲ್ಯೂಸ್ ಬರ್ತಾ ಹೋಗ್ಬೋದು. ಹಾಗಾದ್ರೆ ಇಲ್ಲಿ ಏನ್ ಬರಿಬೋದು ಅಂದ್ರೆ x ಬಿಲಾಂಗ್ಸ್ ಟು -∞, -1 ಯೂನಿಯನ್ ಓಪನ್ ಇಂಟರ್ವಲ್ 1, ಕ್ಲೋಸ್ಡ್ ಇಂಟರ್ವಲ್ 4. ಈಗ ಆರ್ ಈಕ್ವಲ್ ಟು 4 ಇದಲ್ಲ, ಈಗ -∞, -1 ಯೂನಿಯನ್ 1, 4 ಬರುತ್ತೆ ಅಷ್ಟೇ. ಒಂದು ಆಪ್ಷನ್ 1 ಬರುತ್ತಲ್ಲ. ಕೇರ್ಫುಲ್ ಆಗಲ್ಲಿ ಬ್ರಾಕೆಟ್ಸ್ ನ ನೋಡ್ಕೊಂಡು ಬರೀಬೇಕಲ್ಲಿ. ನೆಕ್ಸ್ಟ್ ನೋಡಿ 45. ಈ ತರದ್ದು ಕೇಳ್ತಾ ಇದಾರೆ, ಇಂಪಾರ್ಟೆಂಟ್ ಪ್ರಾಬ್ಲಮ್ ನಮಗೆ. ಇದನ್ನು CET ಕೇಳ್ಬೋದು ಈ ತರದ್ದು. ಈಸಿನಾ? ಡೊಮೈನ್ ಅಂಡ್ ರೇಂಜ್ ಆಫ್ ರಿಯಲ್ ಫಂಕ್ಷನ್ f ಡಿಫೈನ್ಡ್ ಬೈ, ಹೌದಾ, f of x is equal to 4 minus x by x minus 4 is given by ಅಂತ ಹೇಳಿದ್ದಾರೆ. ಹೌದಾ? ಒಂದಂತೂ ಡೊಮೈನ್ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಡಿನಾಮಿನೇಟರ್ ನಾಟ್ ಈಕ್ವಲ್ ಟು 0 ತಗೊಂಡ್ಬಿಟ್ರೆ ಆಗೋಯ್ತು. ಆಗ ನೋಡಿ, ಈಗ ನಾವು x minus 4 ನಾಟ್ ಈಕ್ವಲ್ ಟು 0 ಅಂದ್ರೆ x ನಾಟ್ ಈಕ್ವಲ್ ಟು 4. therefore ಡೊಮೈನ್ ಏನಾಗ್ಬಿಡುತ್ತೆ, ಡೊಮೈನ್ ಈಸ್ r minus 4 ಬರುತ್ತೆ. ಹೌದಾ? ಯಾವ ರಿಯಲ್ ನಂಬರ್ ಆದ್ರೂ ಬರೀಬಹುದು, ಅದಲ್ಲಿ 4 ಇರಬಾರ್ದು ಅಷ್ಟೇ. ಅಂದ್ರೆ ನೋಡಿ r -4 ಇರೋ ಥರ್ಡ್ ಒನ್ ಮಾತ್ರ ಡೈರೆಕ್ಟ್ ಆಗಿ ಥರ್ಡ್ ಒನ್ ಬರೀಬಹುದು. ಅದು ನೋಡಿ ರೇಂಜ್ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂದ್ರೆ, ರೇಂಜ್ ಅಂದ್ರೆ f of x ಇಂದ ವ್ಯಾಲ್ಯೂ ಅಲ್ಲ. ಈಗ ನೋಡಿ ನಾವು f of x is equal to 4 minus x ಇದೆ. ಡಿನಾಮಿನೇಟರ್ ಮೈನಸ್ ಕಾಮನ್ ತಗೊಂಡೆ ಅಂದ್ರೆ ಅದು 4 minus x ಆಗುತ್ತೆ. 4 minus x ಕ್ಯಾನ್ಸಲ್ ಆಗ್ಬಿಟ್ಟು ಏನ್ ಬರ್ತಾ ಇದೆ, -1. ಹೌದಾ? ಅಂದ್ರೆ f of x ವ್ಯಾಲ್ಯೂ ಯಾವಾಗ್ಲೂ -1 ಆಗುತ್ತೆ. therefore ರೇಂಜ್ ಇಸ್ ಈಕ್ವಲ್ ಟು -1 ಬರುತ್ತೆ ಅಷ್ಟೇ. ಹೌದಾ? ಅದಕ್ಕೆ ಅಲ್ಲಿ ಆಪ್ಷನ್ 3 ಬರ್ತದೆ. ನೆಕ್ಸ್ಟ್ ಒನ್ ಈಸಿ ಇದೆ ನೋಡಿ, 46. If f from R to R be a function defined by f of x is equal to x cube plus 5
ದೆನ್ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಹೇಳಿದ್ದಾರೆ. ನೋಡಿ, ಯಾವಾಗಾದ್ರೂ ಇನ್ವರ್ಸ್ ಆಫ್ ಎಕ್ಸ್ ಕೊಟ್ರು ಅಂದ್ರೆ ಯಾವಾಗ್ಲೂ ಏನ್ ಮಾಡ್ಬೇಕು ಅಂತ ಹೇಳಿದ್ವಿ, ಲೆಟ್ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಅಂತ ಹೇಳ್ತಿದ್ವಿ. ಎಕ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕು ತಾನೆ, ಅಂದ್ರೆ ಎಕ್ಸ್ ಕ್ಯೂಬ್ ಪ್ಲಸ್ 5 ಇಸ್ ಈಕ್ವಲ್ ಟು ವೈ, ಎಕ್ಸ್ ಕ್ಯೂಬ್ ಇಸ್ ಈಕ್ವಲ್ ಟು ವೈ ಮೈನಸ್ 5. ಹೌದಾ? ಕ್ಯೂಬ್ ಏನಾದ್ರು ನಮಗೀಗ ಆರ್ ಎಚ್ ಎಸ್ ಹೋಯ್ತು ಅಂದ್ರೆ ಪವರ್ 1/3 ಆಗುತ್ತಲ್ಲ, ಎಕ್ಸ್ ಇಸ್ ಈಕ್ವಲ್ ಟು ವೈ ಮೈನಸ್ 5 ಹೋಲ್ ಪವರ್ 1/3. ನೋಡಿ, ಇಲ್ಲಿ ಏನ್ ಬರುತ್ತಲ್ಲ ಅದೇ ನಮಗೆ ಯಾವಾಗ್ಲೂ ಇನ್ವರ್ಸ್ ಆಗಿರುತ್ತೆ. ಹೌದಾ? ಅಂದ್ರೆ ಇಲ್ಲಿ ಏನ್ ಬರೀಬಹುದು, ದಟ್ ಇಂಪ್ಲೈಸ್ ಎಫ್ ಇನ್ವರ್ಸ್ ಆಫ್ ವೈ ಇಸ್ ಈಕ್ವಲ್ ಟು ವೈ ಮೈನಸ್ 5 ಹೋಲ್ ಪವರ್ 1/3. ಅಥವಾ ಅದನ್ನೇ ಎಕ್ಸ್ ಚೇಂಜ್ ಮಾಡಿದ್ವಿ ಅಂದ್ರೆ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 5 ಹೋಲ್ ಪವರ್ 1/3 ಬರುತ್ತೆ. ಹೌದಾ? ಅಂದ್ರೆ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಹೇಳಿದ್ರೆ ಎಕ್ಸ್ ಮೈನಸ್ 5 ಹೋಲ್ ಪವರ್ 1/3 ಅಂದ್ರೆ ಸೆಕೆಂಡ್ ಒನ್ ಬರುತ್ತೆ ಅಷ್ಟೇ. ಹೌದಾ? ಈಸಿ ಇದೆ. ನೆಕ್ಸ್ಟ್ ನೋಡಿ, ರಿಸಲ್ಟ್ ನ ಪ್ರೂವ್ ಮಾಡಿದ್ವಿ ನಾವು, ಗೊತ್ತಿರ್ಬೇಕದು 47. ಥಿಯರಿಯಲ್ಲಿ ಡೈರೆಕ್ಟ್ ಆಗಿ ಪ್ರೂವ್ ಮಾಡ್ಕೊಂಡಿದ್ವಿ. ಹೌದಾ? ನೋಡಿ, ನಮಗೆ ಅಲ್ಲಿ ಏನ್ ಹೇಳಿದ್ವಿ ಅಂದ್ರೆ ನೋಟ್, ನೋಡಿ ಎಫ್ ಕಾಂಪೋಸಿಟ್ ಜಿ ಕಾಂಪೋಸಿಟ್ ಹೆಚ್ ಹೋಲ್ ಇನ್ವರ್ಸ್ ಇತ್ತು ಅಂದ್ಕೊಳ್ಳಿ, ಯಾವಾಗಲೂ ರಿವರ್ಸ್ ಬರಿಬೇಕು, ಹೆಚ್ ಇನ್ವರ್ಸ್ ಆಫ್ ಜಿ ಇನ್ವರ್ಸ್ ಆಫ್ ಎಫ್ ಇನ್ವರ್ಸ್ ಅಂತ ಬರಿತೀವಿ. ಹೌದಾ? ದಟ್ ಇಂಪ್ಲೈಸ್ ಇಲ್ಲಿ ಜಿ ಕಾಂಪೋಸಿಟ್ ಎಫ್ ಹೋಲ್ ಇನ್ವರ್ಸ್ ಕೇಳಿದ್ದಾರೆ, ಹಾಗಾದ್ರೆ ರಿವರ್ಸ್ ಬರ್ದೆ ಅಂದ್ರೆ ಇದು ಏನಾಗುತ್ತೆ, ಎಫ್ ಇನ್ವರ್ಸ್ ಆಫ್ ಜಿ ಇನ್ವರ್ಸ್ ಆಗುತ್ತೆ ಅಷ್ಟೇ. ಹೌದಾ? ಅಂದ್ರೆ ಆನ್ಸರ್ ಫಸ್ಟ್ ಒನ್ ಬರುತ್ತೆ. ನೋಡಿ, ಇಂಪಾರ್ಟೆಂಟ್ ನಮಗೆ ಗೊತ್ತಿರ್ಬೇಕು, ಯಾವಾಗ್ಲೂ ಕಾಂಪೋಸಿಟ್ ಫಂಕ್ಷನ್ಗೆ ಹೋಲ್ ಇನ್ವರ್ಸ್ ತಗೊಂಡ್ವಿ ಅಂದ್ರೆ ಯಾವಾಗ್ಲೂ ನಾವೇನ್ ಬರಿತಾ ಹೋಗ್ತೀವಿ, ನಾವಲ್ಲಿ ರಿವರ್ಸ್ ಬರಿತೀವಿ ಅಷ್ಟೇ. ಹೌದಾ? ಅದಕ್ಕೆ ಇದನ್ನ ಐಡಿಯಾ ಗೊತ್ತಿರಲಿ, ಇಂಪಾರ್ಟೆಂಟ್ ನಮಗಿನ್ನು. ಆಯ್ತಲ್ಲ? ಇಲ್ಲಿ ನೋಡ್ಕೊಳ್ಳಿ. ನೋಡಿ, ಮತ್ತೆ ವಿಡಿಯೋ ಕ್ಲಾಸ್ ಅಪ್ಲೋಡ್ ಮಾಡ್ತೀನಿ, ಅಲ್ಲಿ ಮತ್ತೊಂದ್ಸಲ ನೋಡ್ಕೊಳ್ಳಿ ವಿಡಿಯೋ ಕ್ಲಾಸ್ನ. ಯಾಕಂದ್ರೆ ನಾವು ಎಷ್ಟು ಸಲ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂತೀವೋ ಅಷ್ಟು ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ ಅಷ್ಟೇ. ಯಾಕಂದ್ರೆ ಇವತ್ತಿನ ಟೆಸ್ಟು ಸೇಮ್ ಇದೇ ಐಡಿಯಾ ಯೂಸ್ ಮಾಡುವಂತ ಪ್ರಾಬ್ಲಮ್ಸ್ ಇರುತ್ತೆ. ಹೌದಾ? ಅದಕ್ಕೆ ಇಲ್ಲಿ ಇದೇ ಐಡಿಯಾನ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಕೊಂಡು ಹೋಗಿ. ಆಯ್ತಲ್ಲ? ಥ್ಯಾಂಕ್ ಯು.